ಗುರುನಾಥಾರೂಢರ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆರೂಢ ಜ್ಯೋತಿ ಸುಪುತ್ರ ಪೊಂಗಲ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನು ಆರಾಧ್ಯ ಗುರುದೇವರನ್ನು ಹೃದಯ ಪದ್ಮಗಳಲ್ಲಿ ಧ್ಯಾನಿಸಿಕೊಂಡು ಈ 18ನೇ ವರ್ಷದ ವೇದಾಂತದ ಸಾಧನ ಶಿಬಿರದ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರ ಸಹೃದಯಕ್ಕೆ ಸಾಕ್ಷಿಯಾಗಿ ಬೆಳತಕ್ಕಂತಹ ಪರಮಾತ್ಮನಿಗೆ ವಂದಿಸಿ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಶ್ರೀಪುತ್ರೇಶ್ವರ ವಿಜಯ ಗ್ರಂಥ ನಡೀತಿತ್ತು. ಆದರೆ ಇವತ್ತು ನಿರ್ಣಯ ವಿಚಾರ ಸಾಗರ ಗ್ರಂಥನೇ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತಿಗೆ ಇದೇ ಗ್ರಂಥವನ್ನು ಪ್ರಾರಂಭ ಮಾಡ್ತಾಯಿದ್ವಿ. ಯಾರಿಗೆ ಗೊತ್ತದೆ, ಯಾರಿಗೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದವರಿಗೆ ಎಲ್ಲರಿಗೂ ಗೊತ್ತದೆ. ಇನ್ನೂ ಇರೋದೇ 4 ದಿವಸ ಶಿಬಿರದ ಸಮಯ. ಆದ್ರೆ 4 ದಿವಸದೊಳಗೆ ಶ್ರೀಪುತ್ರೇಶ್ವರ ವಿಜಯದಾಗ 5ನೇ ಅಧ್ಯಾಯ ಪ್ರಾರಂಭ ಆಗಿದೆ. ಅದನ್ನೂ ಕೂಡ ಮುಕ್ತಾಯ ಆಗೋದಿಲ್ಲ. ಮತ್ತು ಈ ವಿಚಾರ ಸಾಗರ ಪ್ರಥಮ ತರಂಗನೂ ಕೂಡ ಮುಕ್ತಾಯ ಆಗೋದಿಲ್ಲ. ಬೆಳಗ್ಗೆ ಅದೊಂದ್ಸಲ ಇದೊಂದ್ಸಲ ಹೇಳಿದ್ವಿ ಅಂದರೆ ಅದಕ್ಕೆ ವಿಚಾರ ಮಾಡಿ ಈ ವಿಚಾರ ಸಾಗರನೇ 2 ಹೊತ್ತು ನಾವು ಹೇಳಿದ್ವಿ ಅಂದ್ರೆ 1ನೇ ತರಂಗ ಮುಗಿತದೆ. ಅದರ ಸಲುವಾಗಿದೆ ಒಂದು ಉದ್ದೇಶದಿಂದ ಈ ವಿಚಾರ ಸಾಗರ ಗ್ರಂಥವನ್ನು ಸಾಯಂಕಾಲ ಕೂಡ ಚಿಂತನೆಗಾಗಿ ಇಟ್ಕೊಂಡಿದ್ದೇವೆ. ಈ ವಿಚಾರ ಸಾಗರದ ಪ್ರಥಮ ತರಂಗದಲ್ಲಿ ಜ್ಞಾನಕ್ಕೆ ಬಂದು ಸಾಧನೆಗಳ ವರ್ಣನೆ ಮಾಡ್ತಾ ಇದ್ದೀವಿ. ವಿವೇಕಾದಿಗಳು 4, ಶ್ರವಣಾದಿಗಳು 4 ಮತ್ತು ಮಹಾವಾಕ್ಯದ ಉಪದೇಶ. ಅದಕ್ಕೆ ಸ್ವತ ಸಂಬಂಧಿ ಮಹಾವಾಕ್ಯ ಅಂತ ಹೇಳಿ ಶ್ರವಣಾದಿಗಳು ಬೆಳಗ್ಗೆ ಹೇಳಿದ ಶ್ರವಣಾದಿಗಳು ಕೂಡ ಜ್ಞಾನಕ್ಕೆ ಬಂದು ಅವು ಪರಂಪರ ಸಾಧನ ಆಗ್ತದನ್ನ ಸಾಕ್ಷಾತ್ ಸಾಧನ ಆಗುವುದಿಲ್ಲ. ಯಾಕಂದ್ರೆ ಜ್ಞಾನಕ್ಕೆ ಯಾವ ಪ್ರತಿಬಂಧಕ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಭಾವನ ಜ್ಞಾನಕ್ಕೆ ಪ್ರತಿಬಂಧಕಗಳು. ಆ ಪ್ರತಿಬಂಧಕಗಳ ನಿವೃತ್ತಿ ದ್ವಾರ ಶ್ರವಣಾದಿಗಳು ಜ್ಞಾನಕ್ಕೆ ಸಾಧನ ಆಗ್ತವೆ. ಸಾಕ್ಷಾತ್ ಜ್ಞಾನಕ್ಕೆ ಶ್ರವಣಾದಿಗಳು ಸಾಧನೆ ಆಗುವುದಿಲ್ಲ. ಮತ್ತು ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನೆ ಯಾವುದು? ವೇದಾಂತ ವಾಕ್ಯ ಅಂತ ಹೇಳಿದರು. ಜ್ಞಾನಕ್ಕೆ ಬಂದು ಸಾಕ್ಷಾತ್ ಸಾಧನ ವೇದಾಂತ ವಾಕ್ಯ. ಆ ವೇದಾಂತ ವಾಕ್ಯಗಳು ಕೂಡ 2 ಪ್ರಕಾರವಾಗಿವೆ. ಯಾವ್ಯಾವ ವೇದಾಂತ ವಾಕ್ಯಗಳು? ಅವಾಂತರ ವಾಕ್ಯ ಮತ್ತು ಮಹಾವಾಕ್ಯ ಅಂತ ಹೇಳಿ. ಇದು ವೇದಾಂತ ವಾಕ್ಯನೇ. ಅವಾಂತರ ವಾಕ್ಯನ ವೇದಾಂತ ವಾಕ್ಯ, ಮಹಾವಾಕ್ಯನ ವೇದಾಂತ ವಾಕ್ಯ. ಅದು ವಾಕ್ಯದಲ್ಲಿ 2 ಪ್ರಕಾರ ಇದ್ರೂ ಕೂಡ ಆ ಅವಾಂತರ ವಾಕ್ಯದಿಂದ ಏನಾಗ್ತದ? ಪರೋಕ್ಷ ಜ್ಞಾನನೇ ಆಗ್ತದೆ. ಯಾರ್ದು? ಜೀವ ಬ್ರಹ್ಮರ ಅಭೇದದ ಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಮತ್ತು ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ. ಸ್ತೋತ್ರ ಸಂಬಂಧಿ ಮಹಾವಾಕ್ಯ ಇರಬೇಕು. ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದಲೇ ಜೀವ ಬ್ರಹ್ಮರ ಅಭೇದದ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳಿದರು. ಇದು ಮುಖ್ಯ ಸಿದ್ಧಾಂತ, ವೇದಾಂತದ ಮುಖ್ಯ ಸಿದ್ಧಾಂತ. ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ವೇದಾಂತದ ಮುಖ್ಯ ಸಿದ್ಧಾಂತ. ಈ ಮುಖ್ಯ ಸಿದ್ಧಾಂತದಲ್ಲಿ ಇನ್ನೊಂದು ಸಿದ್ಧಾಂತ ಏಕದೇಶಿ ಅಂತ ಈ ಪ್ರಾರಂಭ ಮಾಡ್ತೇವೆ. ವೇದಾಂತಗಳಲ್ಲಿ ಏಕದೇಶಿ ಅದು ಸಿದ್ಧಾಂತನೇ. ಆದರೆ ಅವರು ಏನು ಹೇಳ್ತಾ ಇದ್ದಾರೆ? ವಿದ್ಯಾರಣ್ಯ ಸ್ವಾಮಿಗಳು ಇದು ವೇದಾಂತದಲ್ಲಿ ಬರ್ತಕ್ಕಂಥ ಏಕದೇಶಿ. ಒಂದು ಜ್ಞಾನಕ್ಕೆ ಸಾಧನದಲ್ಲಿ ಏಕದೇಶಿ, ಮೋಕ್ಷಕ್ಕೆ ಸಾಧನದಲ್ಲಿ ಏಕದೇಶಿ. ಮೋಕ್ಷದಿಂದ ಆಗ್ತದ, ಜ್ಞಾನದಿಂದ ಆಗ್ತದೆ. ಅಲ್ಲಿ 2 ಮತಗಳು ವೇದಾಂತವೇ. ಬೇರೆ ಎಲ್ಲ ಅವತ್ತು ತಪ್ಪಲ್ಲ, ಇವು ತಪ್ಪಲ್ಲ. ಎರಡು ರೀತಿಯಿಂದ. ಮತ್ತು ಜ್ಞಾನದಿಂದ ಆಗ್ತದ, ಮಹಾವಾಕ್ಯದಿಂದಲೇ ಜ್ಞಾನ ಆಗ್ತದ. ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದಲೇ ಜ್ಞಾನ ಆಗ್ತದೆ. ಇಲ್ಲಿ 2 ಮಾತದು. ಇಲ್ಲಿ 2 ಮತಗಳು. 2 ರೀತಿಯ ಉಪದೇಶ ಅದೇ.
ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದನ್ನುವ ಈ ಮುಖ್ಯ ಸಿದ್ಧಾಂತದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಅಂತ ಒಬ್ಬ ಮಹಾತ್ಮರು. ಅವರು ನಮ್ಮ ಕರ್ನಾಟಕ ನಾಡಿನವರೇ, ಕನ್ನಡ ನಾಡಿನವರು. ಅವರು ಹಂಪಿ, ಅವರು ಮೂಲತಃ ಅವರ ಸ್ಥಳೀಯವರು ಹಂಪಿ. ರಾಜ ಆಸ್ಥಾನದೊಳಗೆ ಅವ್ರು ಪಂಡಿತರು ಒಂದು ಸಮಯದವರು ವಿದ್ಯಾರಣ್ಯ ಸ್ವಾಮಿಗಳು. ನಮ್ಮ ಮನೆ ಹೇಳಿದಲ್ರಿ, ವಿದ್ಯೆ ಇದ್ದಾಗ ಏನಿರ್ತದೆ, ಬಡತನ ಇರ್ತದೆ. ಬಡತನ ಭಾಳ ಇತ್ತಂತ. ಆ ಬಡತನ ಕಳ್ಕೊಳ್ಳೋ ಸಲುವಾಗಿ ವಿದ್ಯಾರಣ್ಯ ಸ್ವಾಮಿಗಳು ತಪಸ್ಸು ಮಾಡಿದ್ರು. ದೇವಿಯನ್ನು ಕುರಿತು ತಪಸ್ಸು ಮಾಡಿದ್ರು. ಮಾಡಿದ ಕಡೆ ದೇವಿ ಸಾಕ್ಷಾತ್ಕಾರ ಆಗಲಿ. ಘೋರವಾದಂಥ ತಪಸ್ಸು ಮಾಡಿ ನೋಡ್ರಿ, ಹಂಪಿಗೆ ಹೋಗಿ ಹೆಂಗ ಅಂಥ ಗವಿ ಒಳಗೆ ಅಲ್ಲಿ ಗವಿಗಳದವು. ಅಂಥ ಗವಿ ಒಳಗೆ ಕುಂತ್ಕೊಂಡು ದೇವಿ ಸಾಕ್ಷಾತ್ಕಾರ ಮಾಡಿಕೊಂಡು ನನ್ನ ಬಡತನ ನಿಲ್ಲಿಸಬೇಕು, ನನ್ನ ಬಡತನ ಕಳ್ಕೋಬೇಕು ಅಂತ ತಿಳ್ಕೊಂಡು ಭಾಳ ಘೋರವಾದಂಥ ತಪಸ್ಸನ್ನು ಮಾಡಿರ್ತಾರೆ. ಆದರೆ ದೇವಿ ಸಾಕ್ಷಾತ್ಕಾರ ಆಗಲೇ ಇಲ್ಲ. ತಾಳ್ಮೆ ಕಳ್ಕೊಂಡು ಬೇಡ ಅಂತ ತಿಳ್ಕೊಂಡು ಎದ್ದರು. ಅನುಷ್ಠಾನ ಕುಂತಿರ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಮತ್ತು ಯಾರು ಭಕ್ತರು ಕೇರ್ ಮಾಡಿಲ್ಲ ಅಂದ್ರೆ ಎಳ್ದೇಳ್ಬೇಕಾದ್ರು, ಸಾಯ್ಬೇಕಾದ್ರು. ಭಕ್ತರು ಅನುಷ್ಠಾನ ಕುಂದ್ರೆ ಸರಳ ಅದ, ಅಲ್ಲಿ ಅನುಷ್ಠಾನ ಕುಂದ್ರೆ ಭಾಳ ಸರಳ ಅದ. ದಿನಕ್ಕೆ ಸ್ವಲ್ಪ ಹಾಲು ಬಾಳೆಹಣ್ಣು ಯಾರು ತಂದು ಕೊಡ್ಬೇಕು. ಮತ್ತೆ ಹಾಲು ಬಾಳೆಹಣ್ಣು ಬೇಕಲ್ಲ ಅವ್ರಿಗೆ ಅನುಷ್ಠಾನ ಕುಂತವನಿಗೆ. ಭಕ್ತರ ಮೇಲೆ ವಿಶ್ವಾಸ ನಂಬಿಕೆ ಮಾಡ್ಕೊಂಡು ಶ್ರಾವಣ ಮಾಸ ಅದಲ್ಲ, ಒಂದು ಶ್ರಾವಣ ಮಾಸದಾಗ ಒಳ್ಳೆ ಮಾಸ, ಒಳ್ಳೆ ದಿವಸ ಅಂತ ತಿಳ್ಕೊಂಡು ಅನುಷ್ಠಾನ ಮಾಡಿದಾಗ ದಿನ ಒಂದು ಕಪ್ ಹಾಲು ಒಂದು ಬಾಳೆಹಣ್ಣು ತಂದು ಕೊಟ್ಟರೆ ಅನುಷ್ಠಾನ ಮುಂದುವರಿತೇವೆ. ಒಂದು ವೇಳೆ ಯಾರು ಹಣ್ಣನ್ನು ತಂದುಕೊಂಡಿಲ್ಲ, ಹಾಲು ತಂದುಕೊಂಡಿಲ್ಲ ಅಂದರೆ ನಾವು ಎದ್ದೇಳ್ಬೇಕಾದ್ರು. ಎದ್ದೇಳ ನಂಗ ಕೊಟ್ಲಂದ್ರೆ ಸಾಯ್ತಾನ. ಅದಕ್ಕೆ ಅವರು ಕೂತ್ಕೊಂಡು ಸಕಾಮದಿಂದ ಮಾಡಿದ್ರು. ಅವರು ಏನು ಬಡತನ ಕಳ್ಕೋಬೇಕು ಅಂತ ಸಕಾಮದಿಂದ ಮಾಡಿದ್ರು, ಈಡೇರಲಿಲ್ಲ. ದೇವಿ ಸಾಕ್ಷಾತ್ಕಾರ ಆಗಲಿಲ್ಲ. ಎದ್ರು ಅನುಷ್ಠಾನದಿಂದ ಎದ್ದು ವೈರಾಗ್ಯ ಬರೀತಾರೆ. ಪೂರ ವೈರಾಗ್ಯ. ಏನದು ಜೀವನದ ನಡಿ, ಏನು ಮಾಡಿ ಏನದ ಅಂತಂದು ವೈರಾಗ್ಯವಂತರಾಗಿದ್ದರು. ಬಟ್ಟೆ ಎಲ್ಲ ಕಳ್ಕೊಂಡು ಆಯ್ತು ಮನೆ ಬಿಟ್ಟು ಹೋಗಿಬಿಡ್ಬೇಕು ಅಂತ ವೈರಾಗ್ಯ ಇರ್ತೇನೆ. ಜಗಳಾಡಿ ಮನೆ ಬಿಡೋದು ವೈರಾಗ್ಯ ಅಲ್ಲ. ಅದಕ್ಕೆ ಮಧ್ಯರಾತ್ರಿ ಎದ್ದು ಓದೋನು ಬುದ್ಧನಾಗುವನಿ ಅಂತ ಕೇಳ್ಯಾರ ಅವರು. ಮಧ್ಯರಾತ್ರಿಯಾಗ 8 ಜೋಡಿ ಜಗಳ ಮಾಡಿ ಹೋದ್ರೆ ಭಾಳ ಮಂದಿ ಅದಾರ. 8 ಜೋಡಿ ಜಗಳಾಡಿ ಹೋದಾರ ಅದಾರ ಇಲ್ಲ. ಮಕ್ಕಳ ಜೋಡಿ, 8 ಜೋಡಿ, ಅಣ್ಣ ತಮ್ಮರ ಜೋಡಿ ಜಗಳ ಆಡಿ ಹೋದಾರೆಲ್ಲರೂ ಬುದ್ಧ ಆಗ್ತಾರೆ. ನಾನು ಬುದ್ಧ ಏನು ಮಾಡಿದವ, ಎಲ್ಲ ಸಕಲ ಐಶ್ವರ್ಯ ಇದ್ದರೂ ಕೂಡ ತ್ಯಾಗ ಮಾಡಿ ಹೋದವ. ರಾತ್ರಿ ಹೋದ. ಯಾಕಂದ್ರೆ ಹಗಲತ್ತು ಪ್ರತಿಬಂಧಕ ಮಾಡ್ತಿದ್ರು. ಅದಕ್ಕೆ ಮಗು ಇತ್ತು, ಮಕ್ಕಳು ನೋಡಿದ ಹೆಂಡತಿ ಪಾಪ ಮಾಡ್ಕೊಂಡು ಮಗ ನಿನ್ನ ಕರ್ಮ ನಿನ್ನಿಂದ ಅಂತ ತಿಳ್ಕೊಂಡು ಏನು ಮಾಡಿದ, ವೈರಾಗ್ಯ ಭರಿತನಾಗಿ ಹೋದ. ನಿಮ್ಗೆ ಹೇಳ್ತೇನೆ, ತ್ಯಾಗ ಬಿಟ್ಟು ಮನೆ ಬಿಟ್ಟು ಬರಬೇಕು ಅಂದ್ರೆ ಜಗಳ ಮಾಡಿ ಬಿಟ್ಟು ಬರೋದು, ಹೆಂಡತಿ ಜೋಡಿ ಜಗಳ ಮಾಡಿ ಬಿಟ್ಟು ಬರೋದು, ಅಥವಾ ಹೆಂಡತಿಗೆ ದುಡ್ದಾಕ್ಲಾರ ಸಲುವಾಗಿ ಮನೆ ಬಿಟ್ಟು ಬರೋದು, ಅಥವಾ ಹೆಂಡತಿ ಚಂದಿಲ್ಲ ಅಂತ ತಿಳ್ಕೊಂಡು ಮನೆ ಬಿಟ್ಟು ಬರೋದು, ಇದು ಅಲ್ಲ. ಇದು ವೈರಾಗ್ಯನಲ್ಲ, ಇದು ದೋಷ ಬರುತ್ತದೆ. ಹೆಂಡತಿ ಚಂದಿಲ್ಲ ಅಂತ ಮನೆ ಬಿಡೋದಕ್ಕೆ ಅದು ದೋಷ ಬರ್ತದ. ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಸಿಕ್ಕ ಅದನ್ನು ಅನುಭವಿಸ್ಬೇಕಾಟೆ. ಜಗಳ ಮಾಡ್ತಾವ್ರೆ ಹೆಂಡತಿ ಅಂತ ತಿಳ್ಕೊಂಡು ಬಿಟ್ಟು ಬರೋದಲ್ಲ. ನಿನಗೆ ವೈರಾಗ್ಯದಿಂದ ಬಿಟ್ಟು ಬಾ, ಓಕೆ, ಏನಾಗಲ್ಲ, ದೋಷ ಏನಾಗಲ್ಲ. ನಿನ್ನ ವೈರಾಗ್ಯನಿಲ್ಲ, ಜಗಳ ಮಾಡ್ತಾವಂತ ನಮ್ಮ ಹೆಂಡತಿ ಬಿಟ್ಟು ಬಂದಿ ಅಂದ್ರೆ ಅದು ಕರ್ಮ ನೀವು ಭೋಗಿಸ್ಬೇಕಾಗುತ್ತೆ. ಯಾಕ ಅಂತ ಹೆಂಡತಿ ನಿನಗೆ ಸಿಗ್ಬೇಕಾಗಿತ್ತು ಅಂದ್ರೆ ನಿನ್ನ ಪಾಪ ಕರ್ಮದಿಂದ ಸಿಕ್ಕಲ್ಲ. ನಾ ಪಾಪ ಕರ್ಮ ಅನುಭವಿಸ್ಬೇಕಿಲ್ಲ. ನೀವು ಮಾಡಿದ ಪಾಪ ಹೆಂಡತಿ ಬಂದ್ರೆ ನಿಮ್ಗೆ ದುಃಖ ಕೊಡಕತ್ತಲ್ಲ. ನಾನು ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡೋಕ್ಕಿಲ್ಲ ನಾ ಬಿಟ್ಟು ಬರ್ತೀನಿ ಅಂತಂದ್ರೆ ದೋಷ ಬರ್ತದೆ. ಅದಕ್ಕೆ ಅವನು ಬಿಡಬೇಕು. ಯಾವಾಗ ಅಂದ್ರೆ ವೈರಾಗ್ಯ ಬರೀತಾನೆ, ಅದು ಬಿಡು, ಏನು ದೋಷ ಇದೆ. ಅದು ಬೇಕಾದಷ್ಟು ಶಾಪ ಕೊಡೋಲ್ಲ. ಮನೆಯಲ್ಲಿ ವೈರಾಗ್ಯ ಭರಿತವಾಗಿ ಮನೆ ಬಿಟ್ಟು ಬಂದ್ರಂತು. ಭಾಳ ವೈರಾಗ್ಯದಿಂದ ಮನೆ ಬಿಟ್ಟು ಬಂದಂದ್ರೆ ಮನೆಗೆ ಏಟು ಯಾಕೆ ಶಾಪ ಸಲ್ಬೇಕು ಅವರು. ಹಂಗಾಗಿ ಏನಂದ್ರೂ ಕೂಡ ಏನು ನಾಟಂಗಿಲ್ಲ. ಯಾಕೆ ವೈರಾಗ್ಯ ಇರ್ತದೆ ನಿಮ್ಗೆ. ನಾವು ಏನು ಸಂಬಂಧನೇ ಕೊಡೋದಿಲ್ಲ. ಮನೆಯಲ್ಲಿ ಶಾಪಿಸಿದ್ರೆ ಏನು ಸಂಬಂಧ ಕೊಡೋಂಗಿಲ್ಲ. ಅದು ವೈರಾಗ್ಯ ಇಲ್ಲನೇ ಬಿಟ್ಟು ಬಂದರೆ ಅವ್ರು ವೈರಾಗ್ಯ ಬರ್ತಾರೆ. ಬೇಡ ಬೇಡಿದ್ರಾಗ ಏನದ ಜೀವನದಾಗ ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ಬರುವಾಗ ಮನೆ ಬಿಟ್ಟು ತ್ಯಾಗ ಮಾಡಿ ಹೋಗೋ ಸಂಸಾರ ಮಾಡ್ಕೊಂಡು ಹೋಗೋ ಸಮಯದೊಳಗೆ ಅವಾಗ ದೇವಿ ಸಾಕ್ಷಾತ್ಕಾರ. ಇದು
ಬೇರೆ ಹೊಂಟಾನೆಲ್ಲ ಬಿಟ್ಟು ಮನೆ ಮಾರು ಹೆಂಡ್ರ ಮಕ್ಳು ಎಲ್ಲ ಬಿಟ್ಟು ಬೇಡ ಬೇಡ ಅಂತ ವೈರಾಗ್ಯ ಬರ್ತಾನೆ ಸಂಚಾರಕ್ಕೆ ಹೊಂಟಾನ. ಅವಾಗ ಬರ್ತದೆ ದೇವಿ ಸಾಕ್ಷಾತ್ಕಾರ. ಯಾರಿದ್ದೀನಿ ಏನು ಯಾರು ಜನ್ಮ ಇಷ್ಟ ಅಡ್ಡಾಡ್ತಿದ್ದೀರಲ್ಲ, ನೀನು ಯಾರನ್ನು ಕುರಿತು ಇಷ್ಟು ವರ್ಷ ತಪಸ್ಸು ಮಾಡಿದಲ್ಲ ಆ ಜಗಜ್ಜನನಿ ತಾಯಿನೇ ನಾನಿದ್ದೀನಿ ಅಂತ ಹೇಳಿದ್ರು. ಅವೇ ನಾನಿದ್ದೀನಿ. ಅವಾಗ ವಿದ್ಯಾರಣ್ಯ ಸ್ವಾಮಿಗಳು ಮತ್ತೆ ನನಗೆ ಯಾವಾಗ ಬೇಕಾಗಿತ್ತು ಅವಾಗೇ ಬರಲಿಲ್ಲ, ನೀವು ಈಗ ಯಾವಾಗ ಬೇಡ ಆಗಿತ್ತು ಅವಾಗ ಬಂದು ಏನು ಕೆಲಸ ಇಲ್ಲ ನಿನ್ನ ಬಂದು ನಂದು ಇಲ್ಲ ಇಷ್ಟು ದಿನ ನನ್ನನ್ನು ಕುರಿತು ತಪಸ್ಸು ಮಾಡಿದ್ದಲ್ಲ, ತಪಸ್ಸು ಮಾಡಿದ್ದೆ ಆದ್ರೆ ನನಗೆ ಬೇಕಾದ ಸಮಯದಲ್ಲಿ ನೀವು ಬಂದಿದ್ದೆ. ನನಗೆ ಯಾವಾಗ ನಿನ್ನ ಅವಶ್ಯಕತೆ ಇತ್ತು, ನನಗೆ ಯಾವಾಗ ನಿಂದು ಅವಶ್ಯಕತೆ ಇತ್ತು ಆ ಸಮಯದೊಳಗೆ ನನಗೆ ಬರಲಿಲ್ಲ ನೀನು ನನ್ನ ಸಮೀಪ. ಈ ನಂದು ಏನು ಅವಶ್ಯಕತೆ ತ್ಯಾಗ ಆಗಿದೆ, ವೈರಾಗ್ಯ ಆಗ್ಯದ, ಏನು ಬೇಕಾಗೇ ಇಲ್ಲ. ಈಗ ಬಂದು ಏನು ಮಾಡಿ ನಿನ್ನ ತೋಟ ಏನು ಮಾಡ್ತೀನಿ. ಅವಾಗ ಅಲ್ಲಿ ನೋಡೋಂಥ ಗುಡ್ಡ ತೋರಿಸಿಲ್ಲಂತ ಅಲ್ಲಿ ಬೆಂಕಿ ಎತ್ತಿತ್ತು. ಗುಡ್ಡ ರಾತ್ರಿ 12 ಗಂಟೆಗೆ ಬೆಂಕಿ ಎತ್ತಿದಾಗ ಅದೇನು ನೋಡೋಣ ಬೆಂಕಿ ಎತ್ತದ ಗುಡ್ಡದಕ್ಕ ಅಂತ ಏನಿಲ್ಲ, ನಿಮ್ದು ಗುಡ್ಡದಷ್ಟು ಪಾಪ ಇತ್ತಪ್ಪ, ಅದೆಲ್ಲ ಸುಟ್ಟು ಬೇಗ ನಾನು ಬರ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕಲ್ಲ. ಪಾಪಿಗೆ ಸಾಕ್ಷಾತ್ಕಾರ ಹಾಕಲ್ಲ, ಭಾಳ ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮ ಭಾಳ ಇತ್ತು. ಇಷ್ಟು ತಪಸ್ಸು ಮಾಡಿದಂತ ತಿಳ್ಕೊಂಡು ಎಲ್ಲ ಕರ್ಮ ಇವತ್ತಿಗೆ ಈಗ ನಷ್ಟ ಆಯಿತು, ನಿಂದೆಲ್ಲ ಕರ್ಮ ನಷ್ಟ ಆಗ್ಯದ, ಅದಕ್ಕೆ ನಾನು ಈಗ ನಿಮ್ಗೆ ಸಾಕ್ಷಾತ್ಕಾರ ಆಗಿದೆ. ಏನು ಮಾಡಿದ್ರೆ ಏನು ಉಪಯೋಗ ಇಲ್ಲ. ಮತ್ತೆ ಉಪರಕ್ತಿ ಹೇಳಿರಲಿಲ್ಲ, ತ್ಯಾಗಕ್ಕೆ ಪೀಚೆ ಪ್ರಾಪ್ತ ಭಯ ವಸ್ತುಕು ಹೋಗಿ ಇಚ್ಛಕ ಅಭಾವಕ ನಾಮ ಉಪರಕ್ತಿ ಅಂದರು. ಬಿಟ್ಟು ಬಂದಾನ ವೈರಾಗ್ಯ, ಈಗ ಬಂದದೆಲ್ಲ ಸಂಪತ್ತು ಏನಂತಾರ ರಾಜ ಆಗೋದು ರಾಜ ದೇವಿ ಜಗಜ್ಜನ ಬೇಕಾದಟ್ಟು ಬಂದದ. ಆದ್ರೆ ಸ್ವೀಕಾರ ಮಾಡಿದ್ರೆ ಉಪರತಿ ಆಗಂಗಿಲ್ಲ. ಅದ ಅದಕ್ಕೆ ವೈರಾಗ್ಯ, ಅದು ವೈರಾಗ್ಯದ ಫಲ ಉಪರತಿ ಅದ. ಇಲ್ಲ ನನಗೇನು ಅವಶ್ಯಕತೆ ಇಲ್ಲ, ನೀನು ಮಾಡಿದ್ರೆ ನಾನು ಕೊಡೇಬೇಕಾಯ್ತು, ನನಗೇನು ಅವಶ್ಯಕತೆ ಇಲ್ಲ, ನಮ್ಮ ರಾಜ್ಯಕ್ಕೆ ಸುಖ ಆಗಲಿ ಅಂತ ತಿಳ್ಕೊಂಡು ಬಂಗಾರ ಮಳೆ ಸುಖ ಹೇಳ್ತಾರೆ ಕಚ್ಚರ. ಮತ್ತೆ ನೀವು ನೋಡಿರಿ ಅಂದ್ರೆ ಮತ್ತೆ ಬಂಗಾರ ಮಳೆ ಸುರಿಸೋದಂತ ಅದಕ್ಕೆ ಅಂಗಡಿಗೆ ಇರ್ಬೇಕಂತ ಬಂಗಾರ ಸುರಿಸೋದು ಅಂತ ಹೇಳ್ತಾರೆ. ಅದೇನು ಯಾಕೆ ನಮಗೊಂದು ಅಭಿಪ್ರಾಯ ಏನದ ಅಂಥವ್ರು ನಮ್ಮ ಕರ್ನಾಟಕದೊಳಗೇನೆ ಹಾಗೆ ಹೋದಂಥ ಇದು ವಿಶೇಷ ಸಂದರ್ಭ ಬಂದದ. ಅವರು ತ್ಯಾಗ ಮಾಡಿ ಉತ್ತರ ಪ್ರದೇಶದೊಳಗೆ ಹೋಗಿ ಅಭ್ಯಾಸ ಮಾಡಿ ಎಲ್ಲ ರೀತಿ ಮಾಡಿ ಅವರು ಕೂಡ ಏನಾದ್ರು ಅಂದರೆ ಶಾಸ್ತ್ರಕಾರರು ಆಭಾಸವಾದಂಥ ಒಂದು ಶಾಸ್ತ್ರನೇ ರಚನೆ ಮಾಡಿದರು. ತಮ್ಮದೇ ಆದಂಥ ಪಂಚದಶ ಒಂದು ಗ್ರಂಥನೇ ಬರೆದ್ರು. ಮಂದವಾದಂಥ ಅಧಿಕಾರಿ, ಯಾರ ಬುದ್ಧಿ ಮಂದ ಅದ ನೋಡ್ರಿ. ಭಾಷಾ ಗ್ರಂಥದಾಗೆ ಮಂದ ಅಧಿಕಾರಿ ಹೇಳ ಮೊದಲ. ಈ ಭಾಷಾ ಗ್ರಂಥ ಅಭ್ಯಾಸ ಮಾಡೋದ್ರಾಗ ತತ್ವ ತಿಳ್ಕೊಳ್ಳೋದ್ರಾಗ ಯಾರ್ದು ಬುದ್ಧಿ ಇನ್ನೂ ಮಂದ ಅದ. ಅಂಥ ಮಂದ ಬುದ್ಧಿ ಉಳ್ಳಂಥ ಪುರುಷರಿಗೆ ಸರಳವಾಗಿ ಆತ್ಮಜ್ಞಾನ ಆಗಲಿ ಅಂತ ತಿಳ್ಕೊಂಡು ಆಭಾಸವಾದಂಥ ಒಂದು ಪ್ರಕ್ರಿಯೆ ರಚನೆ ಮಾಡಿದ್ರು ಅವರು. ಯಾರು? ವಿದ್ಯಾರಣ್ಯ ಸ್ವಾಮಿ. ಆಭಾಸವಾದ ಸರಳ ರೀತಿಯಲ್ಲಿ ತಿಳ್ಕೊಳಕ್ಕೆ ಸರಳ ಅವ್ರದ್ದು ಪ್ರಕ್ರಿಯೆ ಭಾಳ ಸರಳ ಅದ. ಯಾಕೆ? ಮಂದ ಬುದ್ಧಿಯ ದೃಷ್ಟಿಕೋನ, ಮಂದ ಬುದ್ಧಿ ಉಳ್ಳಂಥವ್ರ ದೃಷ್ಟಿಕೋನ ಇಟ್ಟುಕೊಂಡು ನಾ ಆಭಾಸವಾದ ರಚನೆ ಮಾಡಿ ತಿಳ್ಕೊಂಡು ಅವರು ಪಂಚದಶಿ ನೋಡ್ರಿ, ಪಂಚದಶಿ ಗ್ರಂಥ ಆಭಾಸವಾದನೆ ಅವ್ರು ಪ್ರತಿಪಾದನೆ ಮಾಡಿದ್ದಾರೆ. ಅವರು ವಿದ್ಯಾರಣ್ಯ ಸ್ವಾಮಿಗಳು ಇಲ್ಲಿ ಜ್ಞಾನದಾಗ ಏಕದೇಶಿ. ಅವರು ಮುಖ್ಯ ಸಿದ್ಧಾಂತ ಏನದ? ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನ, ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ, ಇದು ಮುಖ್ಯ ಸಿದ್ಧಾಂತ. ಅದರೊಳಗೆ ಇವ್ರ ಅಭಿಪ್ರಾಯ ಏನದ? ಇವ್ರಂತಾರ ಇಲ್ಲ, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುವುದಿಲ್ಲ, ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನ, ಜೀವಬ್ರಹ್ಮರ ಪರೋಕ್ಷ ಅಭೇದದ ಪರೋಕ್ಷ ಜ್ಞಾನನೇ ಆಗ್ತದೆ, ಅಪರೋಕ್ಷ ಜ್ಞಾನ ಆಗಂಗಿಲ್ಲ. ಮತ್ತು ಅಪರೋಕ್ಷ ಜ್ಞಾನ ಆಗ್ಬೇಕಂದ್ರೆ ಏನು ಮಾಡಬೇಕು? ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದ ಉಪದೇಶ. ಇದೇ ವ್ಯತ್ಯಾಸ. ಏನು ವ್ಯತ್ಯಾಸ ಇಲ್ಲ? ಶ್ರವಣನ ಮಾಡಬೇಕು, ಮನನ ಮಾಡಬೇಕು, ನಿಧ್ಯಾಸನ ಮಾಡಬೇಕು, ತತ್ವಪದಾರ್ಥ ಶೋಧನೆ ಮಾಡಬೇಕು. ಆಮ್ಯಾಗ ಏನು ಸ್ತೋತ್ರ ಸಂಬಂಧಿ ಮಹಾವಾಕ್ಯ ಉಪದೇಶ ಕೇಳಿದಾಗ ನಿಮಗೆ ಅಪರೋಕ್ಷ ಜ್ಞಾನವಾಗುತ್ತದೆ. ಕೇವಲ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋ ಅವ್ರದೊಂದು ಅಭಿಮತ. ಏಕದೇಶ ಅಂತ ಕರೀತಾರೆ ಅವರು. ಅವ್ರದ್ದೇ ಇದೇ ಸಿದ್ಧಾಂತನೇ ಚಲವಾಗ್ತದೆ ನೋಡ್ರಿ. ಏಕದೇಶ ಅಂದ್ರೆ ಅದಕ್ಕೊಂದು ಟಿಪ್ಪಣಿ ಹೇಳ್ಕೊಂಡ್ರೆ ಅದೊಂದು ಟಿಪ್ಪಣಿ ಹೇಳ್ಕೊಂಡೆ ಮುಂದಕ್ಕೆ ಹೋಗ್ಬಿಡೋದು. 42ನೇ ಟಿಪ್ಪಣಿ ಅದು ಮುಂದೆ ಆ ಟಿಪ್ಪಣಿ ನಂಬರ್ ಮುಂದೆ ಬಂದದ್ರೆ ಏಕದೇಶ ಮೇಲೆ ಬಂದದಕ್ಕೆ ಆ ಟಿಪ್ಪಣಿ ಹೇಳ್ಕೊಂಡು ಹೋಗ್ಬಿಟ್ಟರೆ ಮತ್ತೆ ಮುಂದೆ ವಿಷಯ ಕೊಡ್ತೇವೆ. 42ನೇ ಟಿಪ್ಪಣಿ. ಏಕದೇಶ ಅಂದರೆ ಏನು? ಹೇಳಿದ ಏಕದೇಶೀಯ ಮತ ಪ್ರಾರಂಭ ಆಗುತ್ತದೆ. ಏಕದೇಶ ಜ್ಞಾನದ ಏಕದೇಶಿ ಮತ
ಏಕದೇಶಕಾರ್ಯ ಯಾರು ಅಂದ್ರೆ ವಿದ್ಯಾರಣ್ಯ ಸ್ವಾಮಿ. ಏಕದೇಶ ಅಂದ್ರೆ ಏನು? ಏಕದೇಶ ಅಂದ್ರೂ ಟಿಪ್ಪಣಿಯಾಗ ವ್ಯಾಖ್ಯಾನ ಮಾಡ್ತಾರೆ, ಏಕದೇಶದ ವ್ಯಾಖ್ಯಾನ ಮಾಡ್ತಾರೆ. सिद्धांत एक देश को आश्रय करके स्वतंत्र अधिक अर्थ का निरूपण जिनमें किया है, ऐसा जो पंचदशी आदि के वेदांत के प्रकरण ग्रंथ है, तिनके कर्ता जो आचार्य वे यह एक देशी कहिए है. ಇಲ್ಲಿ ಇಹ ಅಂದರೆ ಯಾಗೇನು ನಿಶ್ಚಲದಾಸರ ಏಕದೇಶಿ ಮತಕ ಅಂತ ನೀವು ಹೇಳ್ತಾರಲ್ಲ, ವೇದಾಂತಕ್ಕೆ ಏಕದೇಶಕ್ಕೆ ಮತ ಅಂತ ಇದೊಂದು ಅಂಕ ಅದ. ವೇದಾಂತದ ಏಕದೇಶಿ ಮತ. ಏಕದೇಶಿ ಅಂದ್ರೆ ಏನು ಅಂತ ಸಿದ್ಧಾಂತದ ಏಕ ಪಕ್ಷವನ್ನು ಅಂಗೀಕಾರ ಮಾಡಿ ಇನ್ನು ಉಳಿದು ತನ್ನದೇ ಆದಂಥ ಅನುಭವದಿಂದ ಹೆಚ್ಚಿನ ಅರ್ಥವನ್ನು ಕೇಳ್ತಾರೆ. ಸಿದ್ಧಾಂತಕ್ಕೆ ಏಕದೇಶಿಕ ಆಶ್ರಯಕರಿಕೆ, ಸಿದ್ಧಾಂತದ ಒಂದು ಭಾಗವನ್ನು ಆಶ್ರಯ ಮಾಡಿಕೊಂಡು ಸಿದ್ಧಾಂತ ಏನಪ್ಪ ನಮ್ಮದು. ಈ ಸಿದ್ಧಾಂತ ಏನದ? ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ನಮ್ಮ ಸಿದ್ಧಾಂತ, ಮುಖ್ಯ ಸಿದ್ಧಾಂತ. ಏನು? ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ನಮ್ಮ ಈಗ ಮುಖ್ಯ ಸಿದ್ಧಾಂತ. ಇದು ಇದನ್ನು ಬಿಡಂಗಿಲ್ಲ ಅವರು, ಇದನ್ನು ಮುಖ್ಯ ಸಿದ್ಧಾಂತ ಬಿಡಂಗಿಲ್ಲ ಅವರು. ಅದಕ್ಕಂತಾರೆ ಸಿದ್ಧಾಂತದ ಏಕ ಅಂಶಕ್ಕೂ ಆಶ್ರಯಕರಿಕೆ. ಯಾವುದನ್ನು ಸ್ವೀಕಾರ ಮಾಡ್ತಾರೆ? ಮಹಾವಾಕ್ಯ ಸ್ವೀಕಾರ ಮಾಡ್ತಾರೆ, ಮಹಾವಾಕ್ಯ ತಿರಸ್ಕಾರ ಮಾಡಲ್ಲ. ಮಹಾವಾಕ್ಯವನ್ನು ಸ್ವೀಕಾರ ಮಾಡಿ ಕರಿಕೆ ಸ್ವತಂತ್ರ ಅಧಿಕ ಅರ್ಥಕ ನಿರೂಪಣ, ಸ್ವತಂತ್ರವಾಗಿ ತಮ್ಮದೇ ಆದಂಥ ಹೆಚ್ಚಿನ ಅರ್ಥವನ್ನು ನಿರೂಪಣೆ ಮಾಡೋದು. ಹೆಚ್ಚಿನ ಅರ್ಥ ಯಾವುದು? ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ಇದು ಹೆಚ್ಚಿನ. ಸಿದ್ಧಾಂತದ ಏಕಪಕ್ಷವನ್ನು ಆಶ್ರಯಕರಿಕೆ ಏನು? ಮಹಾವಾಕ್ಯನ ಸ್ವೀಕಾರ ಮಾಡಿ ಸ್ವತಂತ್ರ ಅಧಿಕ ಅರ್ಥವನ್ನ, ಸ್ವತಂತ್ರವಾದಂಥ ಅಧಿಕ ಅರ್ಥ ಯಾವುದು? ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯ ಅಂತ. ಮಹಾವಾಕ್ಯನೂ ಬಿಡಂಗಿಲ್ಲ, ಬರೀ ಶ್ರವಣಾದಿಗಳಿಂದ ಅಪರೋಕ್ಷ ಜ್ಞಾನ ಅಂತಾನೆ ಹೇಳಂಗಿಲ್ಲ. ಶ್ರವಣ ಮನನ ನಿಧ್ಯಾಸನ ಅಪರೋಕ್ಷ ಜ್ಞಾನ ಅಂತ ಹಿಂಗೆ ಹೇಳಲ್ಲ ಅವರು, ಅದನ್ನು ಹೇಳಲ್ಲ. ಬರೀ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಅಂತಾನೆ ಹೇಳಂಗಿಲ್ಲ. ಎರಡು ತಗೊಂತಾರೆ. ಸಿದ್ಧಾಂತದೊಂದು, ತಮ್ಮದೊಂದು ಅಭಿಮತ, ಅಭಿಪ್ರಾಯ, ತಮ್ಮದೇ ಆದಂಥ ಒಂದು ಅಭಿಪ್ರಾಯ. ಅದಕ್ಕೆ ಹೇಳ್ತಾರೆ ಅವರು, ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ. ಅಂದರೆ ಸಿದ್ಧಾಂತದ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನುವ ಮಾತನ್ನು ಸ್ವೀಕಾರ ಮಾಡಿ ಹೆಚ್ಚಿನ ತಮ್ಮದೇ ಆದಂಥ ಹೆಚ್ಚಿನ ಅರ್ಥ, ಸ್ವತಂತ್ರವಾದಂಥ ಅರ್ಥ ಶ್ರವಣ ಮನನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದನ್ನು ನಿರೂಪಣ ಜಿನ್ಮೆ ಕಿಯ ಹೈ, ಯಾವುದರಲ್ಲಿ ಮಾಡಿರುತ್ತಾರೆ. ಯಾವುದರಲ್ಲಿ ಮಾಡ್ಯಾರ ಅಂದರೆ ಪಂಚದಶಿ ಗ್ರಂಥದಲ್ಲಿ ಮಾಡಿರುತ್ತಾರೆ. ಅದು ವಿದ್ಯಾರಣ್ಯ ಸ್ವಾಮಿಗಳು ಈ ಪ್ರಕ್ರಿಯೆಯನ್ನ ಏನು ಉಪದೇಶ ಜಿನ್ಮೆ ಕಿಯ ಹೈ. ಪಂಚದಶಿ ಜಿನ್ಮೆ ಅಂದರೆ ಪಂಚದಶಿ ಗ್ರಂಥದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ಯಾರ. ಐಸಾ ಜೆ ಪಂಚದಶಿ ಆದಿಕ ವೇದಾಂತಕ್ಕೆ ಪ್ರಕರಣ ಗ್ರಂಥ ಹೇ. ಇಂಥ ಯಾವ ಗ್ರಂಥ? ಪಂಚದಶಿಯನ್ನೇ ಮಲ್ಲ ಮಾಡಿಕೊಂಡು ಪ್ರಕರಣ ಗ್ರಂಥಗಳು ಇರುತ್ತವೆ. ಅವರು ಅನೇಕ ಗ್ರಂಥ ಬರೆದಾರೆ. ತಿನಕೆ ಕರ್ತಾ ಜೆ ಆಚಾರ್ಯ. ತಿನಕೆ ಕರ್ತ ಅಂದ್ರೆ ತಿನಕೆ ಅಂದ್ರೆ ಆ ಪಂಚದಶಿ ಗ್ರಂಥ, ಆ ಪಂಚದಶಿ ಗ್ರಂಥದ ಕರ್ತ ಅಂದ್ರೆ ರಚನೆ ಮಾಡಿದವರು, ಪಂಚದಶಿ ಗ್ರಂಥ ಬರೆದಂಥವರು ಆಚಾರ್ಯ. ಯಾರು? ವಿದ್ಯಾರಣ್ಯ ಸ್ವಾಮಿಗಳು. ಅದಿಲ್ಲ, ಇದು ಆಚಾರ್ಯರು. ಪಂಚದಶಿ ಗ್ರಂಥ ಬರೆದವರು ವಿದ್ಯಾರಣ್ಯ ಸ್ವಾಮಿಗಳು. ಇಂಥ ಪ್ರಕರಣ ಗ್ರಂಥಗಳು ಯಾರೇ ಬರೋಲ್ಲ, ಅವ್ರವ್ರ ಗ್ರಂಥದಾಗ ಹೇಳ ಭಾಳ ಕಡೆ ಹೇಳ್ಕೊಂಬಂದ. ಈ ನಿಜಗುಣ ಶಿವಗಳು ಕೂಡ ಹೇಳ್ಕೊಂಬಂದ. ಇವು ಪ್ರಕರಣ ಗ್ರಂಥಗಳನ್ನೇ. ಯಾಕಂದ್ರೆ ಅವು ಏನು ಅವ್ರಿಗೆ ಹೇಳ್ತಾರೆ, ಶ್ರವಣಕ್ಕೆ ಪರಮಾನುಭವ ಬೋಧೆ ಹೇಳಿ, ಮನನಕ್ಕೆ ಅನುಭವ ಸಾರ ಹೇಳಿ, ನಿತ್ಯಾಸನಕ್ಕೆ ಪಾರಮಾರ್ಥ ಗೀತೆ. ಅವ್ರು ಶ್ರವಣ ಬಿಟ್ಟಿಲ್ಲ, ಮನನ ಬಿಟ್ಟಿಲ್ಲ. ಶ್ರವಣ ಮನನ ನಿತ್ಯಾಸನ ಸಹಿತ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ನಿಜಗುಣ ಶಿವಗುಣದ ಅಭಿಪತ್ತನೂ ಇದೇ ಅದ. ಯಾರೇ ಗ್ರಂಥಕರ್ತರಿರ್ಬೋದು, ಶ್ರವಣ ಮನ ನಿಧ್ಯಾಸನ ಸಹಿತವಾಗಿ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಪ್ರತಿಪಾದನೆ ಮಾಡಿದ ಯಾವುದೇ ಗ್ರಂಥ ಇರಲಿ, ಆ ಗ್ರಂಥಕರ್ತರು ಯಾರೇ ಇರೋಲ್ಲ, ಅವರೆಲ್ಲರ ಆಚಾರ್ಯರು, ಗುರುಗಳು. ಏಕದೇಶಿ ಕೈ. ಅವರೆಲ್ಲರಿಗೆ ನಾವು ಇದೇನಂತೀವಿ? ಏಕದೇಶಿ ಅಂತ ಕರೀತೇವೆ. ಏಕದೇಶ ಸಿದ್ಧಾಂತವನ್ನು ಅಂಗೀಕಾರ ಮಾಡಿ ತಮ್ಮದೇ ಆದಂಥ ಸ್ವತಂತ್ರವಾದ ಅಧಿಕ ಅರ್ಥವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆಯೋ ಅಂತ ಪಂಚದಶಿ ಮೊದಲಾದ ಗ್ರಂಥಗಳು ಅವರ ಕರ್ತೃಗಳು ವಿದ್ಯಾರಣ್ಯ ಸ್ವಾಮಿಗಳು ನಿಮ್ಮನ್ನು ಮಾಡಿಕೊಂಡು ಎಲ್ಲ ಮಹಾತ್ಮರೇನಿದ್ದಾರೆ ಅವರು ಇಲ್ಲಿ ಏಕದೇಶಿ ಆಗುತ್ತಾರೆ. ಎದುರಾಗಿ ಏಕದೇಶಿ ವೇದಾಂತದೊಳಗೆ ಏಕದೇಶಿ. ಯಾಕಂದ್ರೆ ಶಾಸ್ತ್ರದ ಬೇರೆ ಬೇರೆ ಅದಾವರು, ಅದಕ್ಕೆ ವೇದಾಂತದ ಏಕದೇಶಿ ಅಂದ್ರೆ ಅವರು.
ಮತ್ತು ನ್ಯಾಯ ಏಕದೇಶಿ ಬೇರೆ, ಅದು ಪೂರ್ಣಮೀಮಾಂಸಾ ಏಕದೇಶಿ ಬೇರೆ, ಅದರ ಏಕದೇಶಿ ಬೇರೆ ಬೇರೆ ಇರ್ತವೆ. ನಮಗೆ ಈ ವೇದಾಂತ ಸಿದ್ಧಾಂತ ನಡೆದಲ್ಲ, ವೇದಾಂತ ಶಾಸ್ತ್ರದಲ್ಲಿ ಅದು ಮತ್ತು ಜ್ಞಾನದ ಸಾಧನದಲ್ಲಿ ಇದು ತಿಳ್ಕೊಬೇಕು ನಾವು. ವೇದಾಂತದಲ್ಲಿ ಮತ್ತು ಜ್ಞಾನದ ಸಾಧನದಲ್ಲಿ ಏಕದೇಶಿ ಕಹಿ ಭರ್ತೃ ಪ್ರಪಂಚಕ್ಕೆ ಅನುಸಾರಿನೇ. ಇನ್ನೊಂದದ ಇಲ್ಲಿ ಅದನ್ನ ಯಾಕಂದ್ರೆ ಮತ್ತೆ ಏಕದೇಶ ಅಂದ ತಕ್ಷಣ ಆ ಕಡೆಗೆ ಹೋಗ್ಬಾರ್ದು ನೀವು ಅಂತ. ಯಾಕ ಮೋಕ್ಷದಲ್ಲಿ ಏಕದೇಶ ಅದ, ಮೋಕ್ಷದಲ್ಲಿ ಏಕದೇಶ ಸುದ್ದಿ ನಡೆದಿದೆ. ಇಲ್ಲಿ ನಮ್ಗೆ ಯಾವ್ದು ನಡೆದ? ಜ್ಞಾನದ ಸಾಧನಗಳ ಬಗ್ಗೆ ವಿಚಾರ ನಡೆದ. ಜ್ಞಾನ ಸಾಧನದಲ್ಲಿ ವಿಚಾರ ನಡೆದ ಮೇಲೆ ಜ್ಞಾನ ಸಾಧನದಲ್ಲಿ ಏಕದೇಶ ಯಾರು? ವಿದ್ಯಾರಣ್ಯ ಸ್ವಾಮಿಗಳು. ಪಂಚದಶ ಗ್ರಂಥವನ್ನು ಬರೆದಂಥ ವಿದ್ಯಾರಣ್ಯ ಸ್ವಾಮಿಗಳು. ಇಷ್ಟು ಇವ್ರು ಒಬ್ಬನೇ ತಗೋಬೇಕು, ಯಾಕಂದ್ರೆ ಬೇರೆ ಗ್ರಂಥಗಳು ತಗೊಳ್ಳಲಿಲ್ಲ. ಅವ್ರ ಮತನ ಅಭಿಪ್ರಾಯ ತಿಳಿಸ್ತಾರೆ ಪಂಚದಶದ್ದು ವಿದ್ಯಾರಣ್ಯ ಸ್ವಾಮಿ. ಅದಕ್ಕೆ ಇಲ್ಲಿ ಭರ್ತೃ ಪ್ರಪಂಚಕ್ಕೆ ಅನುಸಾರನೇ ಅಂತ ಲಾಸ್ಟ್ ಒಂದು ಸಾಲ ಕೊಟ್ಟಾರ. ಭರ್ತೃ ಪ್ರಪಂಚ ಅಂದ್ರೆ ಔಲೋಮಿಕಾರ ಅಂತ ಒಬ್ಬರು ಮಹಾತ್ಮರಾಗ್ಯಾರ. ಅವರು ಮೋಕ್ಷದಲ್ಲಿ ಏಕದೇಶ. ಮೋಕ್ಷದಲ್ಲಿ ನಾವು ನಮ್ಮ ಸಿದ್ಧಾಂತ, ಮುಖ್ಯ ಸಿದ್ಧಾಂತ ಏನದ? ಮೋಕ್ಷ ಕಿಸ್ಸೆ ಹೋವೆ, ಮೋಕ್ಷ ಬ್ರಹ್ಮಜ್ಞಾನ ಸೇವೆ ಹೋವೆ. ಮೋಕ್ಷ ಎದರಿಂದ ಆಗ್ತದ? ಮೋಕ್ಷ ಬ್ರಹ್ಮಜ್ಞಾನದಿಂದ ಆಗ್ತದೆ. ಜ್ಞಾನ ದೇವತೆ ಕೈಬಿಡ. ಮುಖ್ಯ ಸಿದ್ಧಾಂತ ಇದು. ವೇದಾಂತದ ಮುಖ್ಯ ಸಿದ್ಧಾಂತ ಏನದ? ಮೋಕ್ಷ ಬ್ರಹ್ಮಜ್ಞಾನದಿಂದನೇ ಆಗುತ್ತದೆ. ಇವು ಔಲೋಮಿಕಾರ ಏನು ಹೇಳ್ತಾನಂದ್ರ, ಬರೀ ಕೇವಲ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗಂಗಿಲ್ಲ, ಕರ್ಮೋಪಾಸನ ಸಹಿತ ಬ್ರಹ್ಮಜ್ಞಾನದಿಂದ ಮೋಕ್ಷ. ಬ್ರಹ್ಮಜ್ಞಾನ ಬಿಡಲ್ಲ, ಮತ್ತೆ ಕರ್ಮೋಪಾಸನ ಮೋಕ್ಷ ಅಂತೇಳಲ್ಲ. ಕರ್ಮ ಉಪಾಸನ ಸಹಿತ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗುತ್ತದೆ ಅಂತ ಹೇಳ್ಯಾರ. ಆದ್ರೆ ಅವ್ರು ನೀವು ತಗೋಬಾರ್ದು. ಇಲ್ಲಿ ಏಕದೇಶ ಶಬ್ದಕ್ಕೆ ಔಲೋಮಿಕಾರನ ತಗೊಳಕ್ ಹೋಗ್ಬಾರ್ದು, ಅವ್ರ ಅಭಿಮತವನ್ನು ತಗೋಬಾರ್ದು. ಯಾಕೆ? ಅವ್ರು ಮೋಕ್ಷದ ಏಕದೇಶಿ. ಇಲ್ಲಿ ನಡೆದ ವಿಷಯ ಮೋಕ್ಷದ ಬಗ್ಗೆ ನಡೆದಿಲ್ಲ, ಯಾವ್ದಾದ್ರು ಜ್ಞಾನದ ಸಾಧನದ ಬಗ್ಗೆ ನಡೆದ. ಜ್ಞಾನ ಇಲ್ಲ, ಜ್ಞಾನದ ಸಾಧನದಾಗ ನಡೆದಿಲ್ಲ. ಅಂದ್ರೆ ಇವರು ವಿದ್ಯಾರಣ್ಯ ಸ್ವಾಮಿಗಳು ಜ್ಞಾನದ ಸಾಧನ ಪ್ರತಿಪಾದನೆ ಮಾಡುವಲ್ಲಿ ಏಕದೇಶಿ. ಏನಪ್ಪ ಇವರು ಮುಖ್ಯ ಸಿದ್ಧಾಂತ ಏನು? ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ. ಇದು ಮುಖ್ಯ ಸಿದ್ಧಾಂತ. ಈ ಮುಖ್ಯ ಸಿದ್ಧಾಂತವನ್ನು ತಾವು ತಿರಸ್ಕಾರ ಮಾಡದೆ ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ಇದು ವಿದ್ಯಾರಣ್ಯ ಸ್ವಾಮಿಗಳ ಅಭಿಮತ ಅಂತ ಹೇಳಿದರು. ಈ ಮ್ಯಾಗ ವಿಷಯಕ್ಕೆ 21ನೇ ಅಂಕ ಏಕದೇಶ ಟಿಪ್ಪಣಿ ಅಷ್ಟೇ ಹೇಳಿದರು. ವೇದಾಂತಕ್ಕೆ 21ನೇ ಅಂಕ ನ್ಯಾಯ ವಿಷಯದಾಗ ವೇದಾಂತಕ್ಕೆ ಏಕದೇಶಿಕ ಮತ. ವೇದಾಂತದ ಏಕದೇಶೀಯ ಮತ ಅಂದ್ರೆ ಏಕದೇಶ ಅಂತ ಯಾರು ತಿಳ್ಕೊಂಡ್ರಿ ನೀವು? ವಿದ್ಯಾರಣ್ಯ ಸ್ವಾಮಿಗಳು. ಹಂಗೆ ಗೊತ್ತಿಲ್ಲ, ನೆನಪಾಡ್ತದ ಸ್ವಲ್ಪ ಪೆನ್ ಇಟ್ಕೊಂಡ್ರೆ ಸ್ವಲ್ಪ ಬರ್ಕೊಬಿಟ್ಟು ಏನಾಗಲ್ಲ, ಜ್ಞಾನ ಹೆಚ್ಚಿಗೆ ಆಗ್ತದೆ ಬರ್ದಂಗೆ. ಅದರಿಂದ 10 ಸಲ ಓದೋಕ್ಕಿಂತ ಒಂದ್ಸಲ ಬರ್ದಾಯ್ತು ತಲೆ ಬಿಡ್ತಿದ್ರೆ ಇಲ್ಲಿ ಕಿರಿಯರ ಅನುಭವ ಹೇಳ್ತಿದ್ರು. ತುಂಬ ಪುಸ್ತಕ ಇಟ್ಕೊಂಡು 10 ಸಲ ಓದೋಕ್ಕಿಂತಲ್ಲ ಒಂದೇ ಸಲ ಬರೆದ್ಬಿಟ್ರೆ ಸಾಕು, ಅವು ತಲೆಯಾಗ ಪ್ರಿಂಟ್ ಆಗ್ತಾವಂತದ್ದು ಹೇಳ್ತಾರಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಮರುಳಿರ್ತದೆ. ಈಗ ನಿಮ್ಗೆ ಒಂದು ಮಾತು, ನಾವು ಇದೆಲ್ಲ ಬರ್ಕೊಂಡಿವಿ ಅಂತ ತಿಳ್ಕೊಂಡು ಇಷ್ಟು ನಾವೆಲ್ಲ ನಿರರ್ಗಳವಾಗಿ ನಮ್ಗೆ ತಿಳ್ಸಕ್ಕೆ ಬರ್ತದೆ. ಒಂದು ವೇಳೆ ಗುರುಗಳು ಹೇಳುವಾಗ ನಾವು ಒಟ್ಟು ಬರ್ಕೊಂಡಿದ್ದಿಲ್ಲ ಅಂತ ತಿಳ್ಕೊಳ್ಳಿ. ಸುಮಾರು ಇದು 2005ರಾಗ ನಾನು ಇದು ಶಾಸ್ತ್ರ ಕೇಳಿದ್ದೆ. 2005 ಸುಮಾರು ಎಷ್ಟು ವರ್ಷ ಆಯ್ತು? ಇಲ್ಲಿಗೆ 20 ವರ್ಷ ಆಯಿತು. ಮತ್ತು 20 ವರ್ಷ ತನಕ ಹಂಗೆ ಜ್ಞಾನ ಹಂಗೆ ಇರ್ತದೆ. ವೃತ್ತಿ ರೂಪ ಜ್ಞಾನ ಉತ್ಪತ್ತಿ ಆಗ್ತದೆ, ನಾಶ ಆಗ್ತದೆ. ವೃತ್ತಿ ರೂಪ ಜ್ಞಾನ ಮರುವನ್ನದಿರ್ತದೆ. ಅದಕ್ಕೆ ನೀವು ಯಾಕೆ ಹೇಳ್ತಂದ್ರೆ ಸುಮ್ಮನೆ ಪೆನ್ ಇತ್ತು ಅಂದ್ರೆ ಬಂದು ಪಟಕ್ಕನ ಬರ್ಕೊಂಡ್ಬಿಡ್ಬೇಕೇನು. ವೇದಾಂತಕ್ಕೆ ಏಕದೇಶಿಕ ಮಾತಾಡೋದು ವಿದ್ಯಾರಣ್ಯ ಸ್ವಾಮಿ. ಕೇವಲ ವಾಕ್ಯಸೆ ಪರೋಕ್ಷ ಜ್ಞಾನ ಬ್ರಾಕೆಟ್ನ ಕೊಟ್ಟರೆ ಅವ್ರ ಸಿದ್ಧಾಂತ ಇರೋದು. ಮತ್ತು ಕನ್ಫ್ಯೂಸ್ ಹಾಕೋಬಾರ್ದು. ಇಂಥದನ್ನ ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಹೇಳ್ಯಾರ ಇವ್ರಿಗೆ ಬೆಳಗ್ಗೆ. ನಾನೇ ಹೇಳಿ ಬೆಳಗ್ಗೆ ಹೇಳ್ಯಾರಿಲ್ಲ, ಈ ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನ ಅಂತೇಳಿ. ಇಲ್ಲಿದ್ರಪ್ಪ ಅಂದ್ರೆ ಏನಂತ ಹೇಳ್ತಾರೆ ಅವರು? ಕೇವಲ ವಾಕ್ಯಸೆ ಪರೋಕ್ಷ ಜ್ಞಾನ. ಯಾರ ಮತ ಅದು ತಿಳ್ಕೋಬೇಕು? ಏಕದೇಶೀಯ ಮತ, ಮುಖ್ಯ ಸಿದ್ಧಾಂತ ಅಲ್ಲ, ಏಕದೇಶೀಯ ಮತ, ವಿದ್ಯಾರಣ್ಯ ಸ್ವಾಮಿಗಳ ಅಭಿಮತ. ಇಲ್ಲಿ ಏನಾಗ್ತದ, ಇವ್ರದ್ದು ವಿದ್ಯಾರಣ್ಯ ಸ್ವಾಮಿಗಳದ್ದು ಮುಖ್ಯ ಆಗ್ತದೆ. ಈ ಸದ್ಯ ತಿಳಿಸಬಾರ್ದು. ಇವತ್ತು ಬೆಳಗ್ಗೆ ಏನು ಹೇಳಿದ್ನಲ್ಲ, ಏನು ಕೇವಲ ಸ್ತೋತ್ರ ಸಂಬಂಧಿ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋ ಮತ ಇಲ್ಲಿ ಏನಾಗ್ತದೆ? ಶಂಕ ಆಗ್ತದೆ, ಪ್ರಶ್ನೆ ಆಗ್ತದೆ. ಅವ್ರು ಪ್ರಶ್ನೆ ಮಾಡ್ತಾರೆ, ಇವ್ರು ಉತ್ತರ ಹೇಳ್ತಾರೆ. ಈಗ ಮುಂದೆ ಪ್ರಶ್ನೋತ್ತರ ಬರ್ತದೆ. ಅದಕ್ಕೆ ಇಷ್ಟು ತಿಳ್ಕೋಬೇಕು ನೀವು. ಮುಖ್ಯ ಸಿದ್ಧಾಂತ ಅಂದ ತಕ್ಷಣವೇ ನೀವು ತಲೆಗೆ ಸ್ಮರಣೆ ಬರಬೇಕು, ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ಮುಖ್ಯ ಸಿದ್ಧಾಂತ.
ಏಕದೇಶೀಯ ಸಿದ್ಧಾಂತ ಏನಪ್ಪಾ ಅಂದ್ರೆ ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಅಲ್ಲ ಪರೋಕ್ಷ ಜ್ಞಾನವಾಗುತ್ತದೆ. ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅನ್ನೋದು ಇದು ವಿದ್ಯಾರಣ್ಯ ಸ್ವಾಮಿಗಳಿಂದ ಅಭಿಮತ. ಅವ್ರ ಮತ ಹೇಳ್ತಾರೆ. ಇದು ಅವ್ರದ್ದೇನು ಸಿದ್ಧಾಂತ ಬ್ರಾಕೆಟ್ನ ಕೊಟ್ಬಿಟ್ರು. ಅವ್ರ ಸಿದ್ಧಾಂತ ಏನಪ್ಪ? ಕೇವಲ ಮಹಾವಾಕ್ಯತೆ ಪರೋಕ್ಷ ಜ್ಞಾನ. ಅದನ್ನೇ ಸಿದ್ಧ ಮಾಡೋದು. ಅದಕ್ಕೆ ಬ್ರಾಕೆಟ್ನ ಕೊಟ್ಟವರು. ಕೇವಲ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನವಾಗುತ್ತದೆ. ಏಕದೇಶಕ್ಕೆ ಯಹ ಮತ ಹೇ ಶ್ರವಣ ಮನನ ನಿಧಿಧ್ಯಾಸನ ಸಹಿತ ವಾಕ್ಯತೆ ಅಪರೋಕ್ಷ ಜ್ಞಾನ ಹೋವೆ ಹೇ. ಇಷ್ಟು ತಿಳ್ಕೊಳ್ಳಿ. ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಏನಾಗ್ತದೆ? ನಮ್ಗ ಅಪರೋಕ್ಷ ಜ್ಞಾನವಾಗುತ್ತದೆ. ಎದುರ ಅಪರೋಕ್ಷ ಜ್ಞಾನ ಆಗ್ತದೆ ನಿಮ್ಗ? ಅಪರೋಕ್ಷ ಜ್ಞಾನ ಎದುರ್ತ ಜೀವ ಬ್ರಹ್ಮರ ಜೀವಂತ ಬ್ರಹ್ಮದ ಜೀವಂತ ಬ್ರಹ್ಮದ ಇಬ್ಬರದಾಗ್ತದೆ. ಅದು ತಿಳ್ಕೊಂಡು ನೀವು ಜೀವ ಬ್ರಹ್ಮರ ಭೇದ ಮತ್ತೆ ಎರಡು ಆಗ್ಬಾರ್ದಲ್ಲಿ. ಜೀವಂದೂ ಅಪರೋಕ್ಷ ಜ್ಞಾನ ಆಗ್ತದ, ಬ್ರಹ್ಮದ ಅಪರೋಕ್ಷ ಜ್ಞಾನ ತಿಳ್ಕೊಬಾರ್ದು ನೀವು. ಜೀವ ಬ್ರಹ್ಮರ ಅಭೇದದ್ದು, ಜೀವ ಬ್ರಹ್ಮರ ಏಕತ್ವದು ಅದೇ ವಿಷಯದ ನಮ್ಗೆ ಐಕ್ಯತ್ವ ವಿಷಯದ ಭೇದ ವಿಷಯಲ್ಲಿದೆ. ಜೀವನ ವಿಷಯ ಅಲ್ಲ, ಬ್ರಹ್ಮನ ವಿಷಯ ಅಲ್ಲ. ನಮ್ಮ ಶಾಸ್ತ್ರಕ್ಕ ಬ್ರಹ್ಮನೂ ವಿಷಯ ಅಲ್ಲ, ಜೀವನ ವಿಷಯ ಅಲ್ಲ. ಮತ್ತೇನು ವಿಷಯ ನಮ್ಮ ಶಾಸ್ತ್ರಕ್ಕ? ಅಭೇದವೇ ವಿಷಯ, ಅಭೇದ ವಿಷಯ. ಬ್ರಹ್ಮನ ಜ್ಞಾನಕ್ಕೆ ಜ್ಞಾನ ಅಂದಿಲ್ಲ, ಜೀವನ ಜ್ಞಾನಕ್ಕೆ ಜ್ಞಾನ ಅಂದಿಲ್ಲ. ನಾವು ಜ್ಞಾನ ಕದಕಂದೀವಿ ಅಭೇದ ದರ್ಶನ ಜ್ಞಾನ. ಅವೆರಡರ ಅಭೇದದ ಏಕತ್ವದ ಅಭೇದದ ದರ್ಶನಕ್ಕೆ ಏನಂತೀವಿ ನಾವು? ಜ್ಞಾನ ಅಂತ ಕರ್ಕೊಂಡ್ಬಂದ್ವಿ. ಅದಕ್ಕೆ ಆ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನ ಹೋಗಿ 1 ನಂಬರ್ ಗೊತ್ತೈತ್ರೆ. ಒಂದು ಸಂಖ್ಯೆ ಅದ ಅಂದ್ರೆ ಅವ್ರದ್ದು ಅಭಿಪ್ರಾಯ ಹೇಳಿದ್ರು, ಸೀದಾ ಹೇಳಿದ್ರು. ಏನು? ಶ್ರವಣ ಮನನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಜೀವ ಬ್ರಹ್ಮರ ಅಭೇದದ ಅಪರೋಕ್ಷ ಜ್ಞಾನವಾಗುತ್ತದೆ. ಏನು? ಕೇವಲ ವಾಕ್ಯತೆ ಪರೋಕ್ಷ ಜ್ಞಾನ ಹೋಗೇ ಹೇ, ಅಪರೋಕ್ಷ ನಹಿ. ಕೇವಲ ವಾಕ್ಯದಿಂದ. ಯಾವ ವಾಕ್ಯ? ವೇದಾಂತ ವಾಕ್ಯ, ಮಹಾವಾಕ್ಯ. ವೇದಾಂತ ವಾಕ್ಯ ಕೇವಲ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನನೇ ಆಗುತ್ತದೆ. ಯಾರ ಮತ ಇದು? ವಿದ್ಯಾರಣ್ಯ ಸ್ವಾಮಿಗಳ ಅಭಿಪ್ರಾಯ, ವಿದ್ಯಾರಣ್ಯ ಸ್ವಾಮಿಗಳ ಮತ ತಿಳ್ಕೊರಿ. ಜೋ ಕೇವಲ ವಾಕ್ಯತೆ ಅಪರೋಕ್ಷ ಜ್ಞಾನ ಹೋವೇತೋ ಅವ್ರಂತ ವಿದ್ಯಾರಣ್ಯ ಸ್ವಾಮಿಗಳು ನೀವು ಹೇಳಿದಂಗೆ ನಿಮ್ಮ ಪ್ರಕಾರವಾಗಿ ಕೇವಲ ವಾಕ್ಯದಿಂದನೇ ಅಪರೋಕ್ಷ ಜ್ಞಾನ ಆಯಿತು ಅಂತ ತಿಳ್ಕೊಳ್ಳಿ. ವಿದ್ಯಾರಣ್ಯ ಸ್ವಾಮಿಗಳು ಸಿದ್ಧಾಂತಿಗಳು ಹೇಳಕತ್ತಾರೆ, ಮುಖ್ಯ ಸಿದ್ಧಾಂತಿಗಳು ಹೇಳಕತ್ತಾರೆ. ನೀವು ಹೇಳಿದ ಪ್ರಕಾರವಾಗಿ ಕೇವಲ ವಾಕ್ಯದಿಂದಾನೇ ಅಪರೋಕ್ಷ ಜ್ಞಾನ ಆಗ್ತದಂತಂದ್ರ ಶ್ರವಣ ಮನನ ನಿಧ್ಯಾಸನ ವ್ಯರ್ಥ ಹೋಯಿಗೆ. ಶ್ರವಣಾದಿಗಳು ವ್ಯರ್ಥ ಆಗ್ತವೆ. ಶ್ರವಣ ಯಾಕೆ ಮಾಡಬೇಕು? ಮನನ ಯಾಕೆ ಮಾಡಬೇಕು? ನಿಧ್ಯಾಸನ ಯಾಕೆ ಮಾಡಬೇಕು? ಸೀದಾ ಅಪರೋಕ್ಷ ಜ್ಞಾನ ಸೀದಾ ಏನು? ಮಹಾವಾಕ್ಯ ಕೇಳ್ಬಿಟ್ಟು ಗುರುಗಳ ಕಡೆ ಹೋಗ್ಬೇಕು, ನಮಸ್ಕಾರ ಮಾಡ್ಬೇಕು, ಕೈ ಮುಂದೆ ನಿಂದಿರಬೇಕು, ನನಗೆ ಮಹಾವಾಕ್ಯದ ಉಪದೇಶ ಮಾಡಿಬಿಡ್ರಿ. ಭಾಳ ಸಮಯ ಇಲ್ಲ, ಮಹಾವಾಕ್ಯದ ಉಪದೇಶ ಮಾಡಿಬಿಡ್ರಿ ಅಂದ್ರೆ ಆಯ್ತು ಗುರುಗಳು ತಮ್ಮ ಬ್ರಹ್ಮ ಅಂತ ಉಪದೇಶ ಮಾಡಿ ನೀನೇ ಬ್ರಹ್ಮ ಇದೆಯಪ್ಪ ಅಂತ ಹೇಳಿದ್ರು. ಆಯ್ತು, ಜ್ಞಾನ ಆಯ್ತದ ಅಂತಾರೆ ಅವರು ವಿದ್ಯಾರಣ್ಯ ಸ್ವಾಮಿಗಳು. ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದಂತಂದ್ರೆ ಆಯ್ತಲ್ರಿ. ಮತ್ತೆ ಇಷ್ಟು ದಿನ ಎಷ್ಟು 25 ದಿವಸ ಶಿಬಿರ 25 ದಿವಸ ಯಾರಿಗೆ ಬೇಕಾಗ್ಯದ? ಮನೆ ಮಾರಿಬಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಬಿಟ್ಟು ಎಲ್ಲ ಉದ್ಯೋಗ ದಂಧ ಬಿಟ್ಟು 25 ದಿವಸದಲ್ಲಿ ಬಂದಿದ್ದೀರ. ಏನಾದ್ರು ಹೋಗ್ಬೇಕು, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಎದ್ದೇಳಬೇಕು, ಕೈ ಮುಗಿಬೇಕು, ನನಗೆ ತತ್ವಮಸಿ ಉಪದೇಶ ಮಾಡಿ ಗುರು ಅಂತ ಕೇಳಬೇಕು. ಗುರುಗಳು ಹೆಂಗಾರ ಕರುಣಾಮಯ ಇರ್ತಾರೆ. ಅವ್ರು ಏನು ಮಾಡ್ತಾರೆ? ತ್ವಂ ಬ್ರಹ್ಮ ಅಂತ ನಿಮ್ಗೆ ಉಪದೇಶ ಮಾಡ್ತಾರೆ, ಮಾವಕ್ಕೆ ಉಪದೇಶ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಬಿಡೋದಪ್ಪ. ಆಯ್ತಲ್ಲ, ಮುತ್ತೆಲ್ಲ ಕೆಲಸ ಶಾಸ್ತ್ರ ಮುಗಿತಿಲ್ಲಿಗೆ ಯಾಕೆ ಬೇಕು? ಇಷ್ಟೆಲ್ಲ ಗ್ರಂಥಗಳು, ಸಾವಿರಾರು ಗ್ರಂಥಗಳು, ಒಂದ ಎರಡ ಇಷ್ಟು ಗ್ರಂಥಗಳು ಒಂದೊಂದು ತಾಸು ಒಂದೇ ಆಸನ ಕುತ್ಕೊಂಡು ಕೈಕಾಲು ಚಟ ಚಟ, ಮೊಣಕಾಲು ಚಟ ಚಟ ಅಂತ ನಡಲು ಇದೆ. ಇಷ್ಟು ಯಾಕೆ ತ್ರಾಸ ಕೊಡ್ಬೇಕು? ಇಷ್ಟು ಯಾಕೆ ತ್ರಾಸ ಕೊಡಕ್ಕೆ ಹೋಗ್ತಾರೆ ಈ ಜನ? ನೀವು ಬರೀ ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದೆ. ಮಹಾವಾಕ್ಯ ಕೇಳಕ್ಕೆ ಎಷ್ಟೊತ್ತು ಬೇಕು? ಎಷ್ಟು ದಿವಸ ಬೇಕು? 1 ನಿಮಿಷ ಸಾಕು. ಅದಕ್ಕೆ ಅವ್ರಂತ ಶ್ರವಣ ಆಗಿರೋದು ತಪ್ಪುವೇಗ. ಇವು ನಮಗೂ ನಾಟ ಬೇಕಾಗಿರ್ತದೆ. ಅವ್ರು ನಮಗೆ ತಿಳಿದು ಹೇಳ್ಯಾರ ಅವರು. ನಾವು ಅಂಥ ಮಂದಿನೇ ಇದ್ದೇವೆ. ಜಲ್ದಿ ಆಗ್ಬೇಕು ಕೆಲಸ ನಮಗೆ. ತುರಂತ ಈಗ ಆಗ್ಬೇಕಂದ್ರೆ ಈಗ ಆಗ್ಬೇಕು. ಈ ಸದ್ಯ ನಮ್ಗೆ ಉಪದೇಶ ನಮ್ಗೆ ಜಲ್ದಿ ಅಲ್ಲಿ ಹೇಳ್ದ ಸಿದ್ದರಾಮಯ್ಯ ಯಾರೋ ಬಂದ್ರಂತ
ನಾನು ಜಲ್ದಿ ಉಪದೇಶ ಮಾಡಿಬಿಡಿ. ನಾನು ಇದು ಬಸ್ ಎಲ್ಲ ಹೋಗ್ಬೇಕಾಗಿ ಊರಿಗೆ ಏನು ಉಪದೇಶ ಮಾಡ್ಬೇಕಂತ್ರಿ ತತ್ವಮಸಿ ಮಾಡ್ಬೇಕು, ಜಲ್ದಿ ಜ್ಞಾನ ಮಾಡಿಬಿಡ್ಬೇಕಂತ ಹೇಳಿ. ನಂಗೆ ಸಾಧ್ಯ ಆಗ್ತದೇನೋ? ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಅವ್ರಂತಾರ ಮೊದಲೇ ಆಲಸ್ಯ ಮಂದಿವು, ಮೊದಲೇ ಆಲಸ್ಯ ಮಂದಿವು, ಇವ್ರಿಗೆ ಇಟ್ಟೇ ಬೇಕಾಗಿದೆ, ಆಟ ಹೇಳೋದೇ ಬೇಕಾಗಿದೆ. ಭಾಳ ಮಂದಿ ಹಿಂಗೆ ರೀ, ನೀವೇನು ಮಾಡೋದಿಲ್ಲ, ಯಾವ ಶಾಸ್ತ್ರ ಬೇಡ, ಏನು ಬೇಡ, ಏನು ಬೇಡ, ಸಮರ್ಪಣೆ ಮಾಡ್ಬಿಟ್ಟು ಆಯ್ತು ನೀವು ಮುಕ್ತ ಆಯ್ತು ಅಂತ ಪ್ರವಚನದಾಗ ಹೇಳ್ಬಿಡ್ತಾರೆ. ಮತ್ತು ಸಮರ್ಪಣೆ ಮಾಡಿದ್ರೆ ಮುಕ್ತ ಆಗಿಬಿಟ್ಟು ಅಂದ್ರೆ ಮತ್ತು ಇವೆಲ್ಲ ಶಾಸ್ತ್ರ ಅದಕ್ಕೆ ತಯಾರು ಮಾಡ್ರೆ ಹುಚ್ಚಿಡುತ್ತಾನೆ ಅವ್ರಿಗೆ. ಶಾಸ್ತ್ರ ಬರೆಯೋರಿಗೆಲ್ಲ ಮಹಾತ್ಮರಿಗಿದ್ರು ಅಂತ ಅನುಭಾವಿಗಳು ಬರ್ದಾರ. ನಮಗೆ ಆಟಲ್ಲಿ ಭಾಳ ಮಂದಿ ಅಂತಾರೆ ಯಾವ ಶಾಸ್ತ್ರ ಯಾರು ಕೇಳ್ತಾರೆ, ಅಲ್ಲಿ ಯಾರು ತಲೆ ಹೊಡ್ಕೊಂಡ್ಬಿಟ್ರೆ ಎಲ್ಲ ಸುದ್ದಿ ಯಾಕೆ ಬೇಕ್ರಿ? ಅವ್ರು ಓದಿದ್ರೆ ಜ್ಞಾನ ಆಗ್ತಂತ ಹೇಳಿಲ್ಲ ಯಾರು, ಅವ್ನು ಓದಿದ್ರೆ ಜ್ಞಾನ ಆಗ್ತಂತ ಹೇಳಿಲ್ಲ. ಮತ್ತು ಅಲಸ್ಯ ಬುದ್ಧಿ ಬರ್ತದೆ ಮನುಷ್ಯ. ಮೊದಲೇ ಆಲಸ್ಯ ಮನುಷ್ಯ ಇದ್ದಾನ. ಅವ್ರಂತಾರ ವಿದ್ಯಾರಣ್ಯ ಸ್ವಾಮಿಗಳು, ಇವರು ಅದೇ ದಾರಿ ಕಾಯಕತ್ತಾರ, ಮುಂದೆ ಕುಂತಾರ ಅದೇ ದಾರಿ ಕಾಯ್ತಾರ. ಅದಕ್ಕೆ ಅವ್ರಿಗೆ ಆಟೆ ಸಾಕು, ಆಟ ಹೇಳ್ಬಿಟ್ರಪ್ಪ ಸಾಕು, ಅದೊಂದು ಹಿಡ್ಕೊಂಡು ಹೋಗ್ತಾರ. ಆಗೋದಕ್ಕೆ ಹೋಗೋದಕ್ಕ ಕಡೆ ಮುಂದಿನ ಮಾತು ಬೇರೆ. ಅದಕ್ಕೆ ಅವ್ರಿಗೆ ಹೆಂಗೆ ಹೇಳ್ಬಾರ್ದು, ಅವ್ರ ಕರ್ತವ್ಯ ಬುದ್ಧಿ ಹುಟ್ಟಿಸ್ಬೇಕಾದ್ರೆ ಮಾಡ್ಬೇಕಿನ್ನ ಅಷ್ಟು ಸರಳ ಇಲ್ಲ. ಆತ್ಮಜ್ಞಾನ ಆಗೋದಂದ್ರೆ ಅಷ್ಟು ಸರಳ ಇಲ್ಲ ಅಂತ ತಿಳ್ಕೊಂಡು ಶ್ರವಣ ಮಾಡಬೇಕು, ಮತ್ತೆ ಮನನ ಮಾಡಬೇಕು, ಆಮ್ಯಾಗ ವಿದ್ಯಾಸನ ಮಾಡಬೇಕು, ಆಮ್ಯಾಗ ತತ್ವ ಪದಾರ್ಥ ಶೋಧನೆ ಮಾಡಬೇಕು, ಆಮ್ಯಾಗ ಗುರು ಅವಾಂತರ ವಾಕ್ಯ ಉಪದೇಶ ಮಾಡ್ತಾನ, ಅವಾಂತರ ವಾಕ್ಯನೂ ಕೇಳಬೇಕು. ಆಮ್ಯಾಗ ಗುರುಗಳು ಅವಾಂತರ ವಾಕ್ಯದಿಂದ ನಿನಗೆ ಪರೋಕ್ಷ ಜ್ಞಾನ ಆಯಿತು, ಜೀವ ಬ್ರಹ್ಮರದು ವೇದದ ಪರೋಕ್ಷ ಜ್ಞಾನ ಆಯ್ತಂದ್ರೆ ಅವಾಗ ಗುರುಗಳು ನಿನಗೆ ಮಹಾವಾಕ್ಯ ಉಪದೇಶ ಮಾಡ್ತಾರ. ಅವಾಗ ನಿನಗ ಅಪರೋಕ್ಷ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗುತ್ತದೆ ಅಂತ ಹಿಂಗೆ ಹೇಳ್ಬೇಕ್ರಿ ಅಂತ ವಿದ್ಯಾರಣ್ಯ ಸ್ವಾಮಿಗಳು ಮುಖ್ಯ ಸಿದ್ಧಾಂತವಾದಿಗಳಿಗೆ ಆದ್ರೆ ಹಿಂಗೆ ಹೇಳಿದ್ರ ಇವು ಮಾಡ್ತಾವ್ರಿ. ಶಾಸ್ತ್ರ ಕಲಿತಾವ, ಗುರುಗಳ ಬಳಿ ಹೋಗ್ತಾರ, ಶಾಸ್ತ್ರ ಕಲಿತಾರ, ಶ್ರವಣ ಮಾಡ್ತಾರ, ಮನನ ಮಾಡ್ತಾರ, ನಿತ್ಯಾಸನ ಮಾಡ್ತಾರ, ಸಾಧನ ಮಾಡ್ತಾರ. ನೀವು ಬರೀ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತದಂದ್ರೆ ಆಯ್ತು, ಮಹಾವಾಕ್ಯ ಕೇಳಿದ್ರೆ ಅಪರೋಕ್ಷ ಜ್ಞಾನ ಆಗ್ತದೆ. ಎಷ್ಟೋ ಮಂದಿ ಮಹಾವಾಕ್ಯ ಅಲ್ರಿ, ಸುಮ್ಮನೆ ಗುರುಗಳ ಬಳಿ ದೀಕ್ಷೆ ತಗೊಂಡ್ರಂತಂದ್ರೆ ಅದೇನಂದ್ರೆ ಗುರುಪದೇಶ ಆಯ್ತು ರೀ, ಮುಗಿತು ನಾವು ನಮ್ಮ ಭಾಗಕ್ಕೆ ಅದ ರೀ. ಆ ಕಡೆ ರಾಯಚೂರು ಕಡೆಗೆ ನಾನು ಹೋದ್ರೆ ಗುರುಗಳ ಬಳಿ ಹೋದ್ರೆ ದೀಕ್ಷೆ ಉಪದೇಶ ಅವ್ರಿಗೆ ಕಣ್ಣಿಗೆ ವಿಭೂತಿ ಕಟ್ಟಚ್ತಾರೆ, ಒಂದು ಕುಂದಿಸ್ತಾರ, ಕೇಳೋದು ಮಂತ್ರ ಹೇಳ್ತಾರೆ. ಆಯ್ತು ಆಯ್ತು ಇವತ್ತಿದ್ದ ನೀವು ಧನ್ಯ ಆಗಿ ನಡಿ ಗುರುಪಾದಕ್ಕೆ ಅಪುತ್ರಶ್ಯ ಗತಿರ್ ನಾಸ್ತಿ ಅಂತಾರ. ಗುರುವಿನ ಮಗ ಅಲ್ಲ ಅಂದ್ರೆ ಸದ್ಗತಿ ಸಿಗಲ್ಲಂತ. ಹೆಂಗಾರ ಇವತ್ತು ಗುರುವಿನ ಮಗ ನೀನು ಆದಿ, ಆಯ್ತು ನೀವು ಮುಕ್ತ ಆದ ನಡಿ ಅಂತಂದು ಅವ್ರು ಹೇಳಿ ಕಳಿಸ್ಬಿಟ್ಟ. ನಮ್ಮ ಗುರು ಉಪದೇಶ ಆಯ್ತು ಮುಕ್ತ, ನಮ್ಮ ಜೀವನ ಪಾವನ ಆಯ್ತಂತ. ಎಲ್ಲಿ ಪಾವನ? ಗುರು ಉಪದೇಶ ಏನು? ಗುರು ಉಪದೇಶ ಅಂತ ಯಾವುದಕ್ಕೆ ಅಂತಾರ? ಇದೇನದು ಸ್ತೋತ್ರ ಸಂಬಂಧಿ ಮಹಾವಾಕ್ಯ ಉಪದೇಶವೇ ನಿಜವಾದಂಥ ಗುರು ಉಪದೇಶ. ನಿಜವಾದಂಥ ಗುರು ಉಪದೇಶ ಕೊನೆಗಿದು, ಕೊನೆ ಉಪದೇಶ ಇದು. ಅದು ಸಾಧನ, ಅದು ಸಾಧನ. ಮೊದಲು ನಾವು ನೆಸೆಸರಿ ಅಂತಾರೆ, ನೀವು ಅಂಗನವಾಡಿ ಅಂತಾರೆ, ನೆಸೆಸರಿ ಅಂತಾರೆ. ಅಂಗನವಾಡಿ ಅಡ್ಮಿಷನ್ ಅದ. ಗುರುಗಳ ಬಂದು ದೀಕ್ಷೆ ತಗೊಳ್ಳೋದಂದ್ರೆ ಅರ್ಥ ಏನದು? ಗುರುಗಳ ಬಂದು ದೀಕ್ಷೆ ತಗೊಳ್ಳೋದು ಕುಂದ್ರ ಕಲೆ ಅದ. ಗುರುಗಳ ಬಲ್ಲಿ ಹೋಗಿ ಕುಂದ್ರ ಕಲೆ ಅದ, ಅಂಗನವಾಡಿ ಅದ. ಅಡ್ಮಿಷನ್ ಮಾಡ್ಬೇಕು, ಅಡ್ಮಿಷನ್ ಮಾಡೋದು ಒಳಗೆ ಕರ್ಕೊಳ್ಳಲ್ಲ ಅವ್ರ. ನೆಸಸರಿ ಹೆಸರು ಹಚ್ಚಿದಂಗ. ಇವತ್ತಿನಿಂದ ನಾನು ನಿಮ್ಮ ಸ್ಕೂಲಿಗೆ ಅಂಗನವಾಡಿಗೆ ಅಡ್ಮಿಷನ್ ಆಯ್ತು. ಅದು ಅಂಗನವಾಡಿಗೆ ಅಡ್ಮಿಷನ್ ಮಾಡಿ ಎಷ್ಟು ವರ್ಷ ಕಲಿಬೇಕು? 5 ವರ್ಷ ಕಲಿಬೇಕು. ಅಂಗನವಾಡಿಗೆ ಎಷ್ಟು? 3 ವರ್ಷಕ್ಕೆ ಅಡ್ಮಿಷನ್. 3 ವರ್ಷದಾಗ ಅಡ್ಮಿಷನ್ ಎಷ್ಟು ವರ್ಷ ಕಲಿಬೇಕು? ಮುಂದೆ 12 ವರ್ಷ, 25 ವರ್ಷ. 25 ವರ್ಷ ಕಲ್ತ್ರ ಅರ ಇಲ್ಲ ಶಿವ ಇಲ್ಲ. ಬರೇ ಒಂದು ಈಟು ಪ್ರಪಂಚದ ಜೀವನ ಮಾಡೋ ಹೊಟ್ಟಿ ಪಾಡಿನ ವಿದ್ಯೆ, ಹೊಟ್ಟಿ ಪಾಡಿನ ವಿದ್ಯೆ ಅದು. ಹೌದ್ರ ಮುಕ್ತ ಏನು? ಅದು ಮುಕ್ತಾಯೇ ಮುಕ್ತಿ ವಿದ್ಯೆ ಅದು. ಸುಮ್ಮ ಜೀವನ ಶೈಲಿ ನಡೆಸೋದದು. ಇನ್ನು ಬೇರೆ ಕಲ್ತಾರ ಬೇರೆ ಮಾಡ್ತಾರೆ, ಕಲ್ಯಾಣದ ಬೇರೆ ಮಾಡ್ತಾರೆ ಜೀವನ. ಇನ್ನು ಕಲ್ಯಾಣದಾಗ ಚಂದ ಮಾಡ್ತಾರೆ, ಕಲ್ತಾರೆ ಅದಕ್ಕೂ ಅತ್ತತ್ತ ಮಾಡ್ತಾರೆ, ದನಕ್ಕಿನ ಅತ್ತತ್ತೆ ಮಾಡ್ತಾರೆ. ದನ ಕರಗಳು ಪಶು ಪಕ್ಷಿಗಳು ಚಂದ ಅವಕ್ಕೆ ತಿಳ್ತದೆ, ಭಯ ಭಕ್ತಿ ಇರ್ತದೆ ಅವಕ್ಕೆ. ನೋಡ್ಬೇಕು ರೋಡ್ನಾಗ ದನ ಹತ್ರ ಸ್ವಲ್ಪ ಆರಾಮ ಹಾಕಿದ್ರೆ ಸರಿತೇವೆ. ಇವು ಮಂದಿ ಓದ್ತಿರ್ತಾವ್ರು ಸಾಲಿ ಕಲ್ತಿದ್ದು ಗೇಟ್ಯಾಗ ಕಾರಿನ ಆರಾಮ ಹಾಕೋಲ್ಲ, ಇನ್ನು ಸೈಡ್ ತಗೊಂಡು ಹೋಗತ್ತೆ. ಹಾಗೆ ದಾನ ಹಿಡ್ದಂಗೆ ಹಿಡಿತಿರ್ತಾವ. ದನ ಸ್ವಲ್ಪ ಬೆದರ್ತಾವ. ಈಗ ಆರಣ ಹಾಕಿದ ತಕ್ಷಣನೇ ಅವು ದನ ಇರ್ತಲ್ಲ ಬೆದರ್ತಾವ. ಹಂಗಂದ್ರೆ ಹಿಂಗೆ ಕಡೆಯೇ ಹೋಗ್ತಾವ.
ದೊಡ್ಡ ಗಾಡಿ ಅದ ಇವು ಒಬ್ಬ ಹೊಂಟ್ರು ಅವ್ನು ಗಾಡಿ ತಗೊಂಡು ಹಿಂಗೆ ತೊಗೊಂಡು ಹೋಗ್ಬೇಕಾಗ್ತದೆ. ಕಾರ್ ನಡೆಸೋರು ಗೊತ್ತಪ್ಪ, ಕಾರ್ನಾಗ ಕುಂತಾರೆ ಗೊತ್ತಾಗ್ತದೆ. ಅವತ್ತು ಎಂಥ ಪಶು ಆಗಿವಲ್ಲಪ್ಪ ಅಂತ ಹೇಳೋದ ಅರ್ಥ ಏನಂದ್ರೆ, ಗುರುಪದೇಶ ಅಂದ ತಕ್ಷಣವೇ ಅದು ತಿರಸ್ಕಾರ ಅಂತ ನಾ ಮಾಡೋಕ್ಕಾಯ್ತಿಲ್ಲ. ಅವತ್ತಿಂದ ಪ್ರಾರಂಭ ಆಯಿತು ಅಧ್ಯಾತ್ಮದ ಮಾರ್ಗ. ಸುಮಾರು ವರ್ಷದ ಪರ್ಯಂತರವಾಗಿ ಅವತ್ತು ದೀಕ್ಷೆ ತಗೊಂಡು ಹೋದ ಯಾವಾಗ ಬರ್ತಾನೆ, ಮತ್ತೆ ಗುರುಗಳ ಬಳಿ ಗುರುಪೂರ್ಣಿಮೆಗೆ ಬರ್ತಾನೆ. ಏನು ಮಾಡ್ಬೇಕು? ಯಾವಾಗ ದೀಕ್ಷೆ ತಗೊಂಡನ ಹೇಳ್ತೇವೆ, ಯಾವಾಗ ದೀಕ್ಷೆ ಗುರುಪೂರ್ಣಿಮೆ ಆಗಿ ಯಾವಾಗ ದೀಕ್ಷೆ ತಗೊಂಡಿರ್ತಾನ, ಒಳ್ಳೆ ಗುರುಗಳ ಬಳಿ ಹೋಗೋದು ಯಾವಾಗ ಮತ್ತೆ ಒಳ್ಳೆ ಒಂದು ವರ್ಷ ಗುರುಪೂರ್ಣಿಮೆಗೆ ಹೋಗ್ತಾರೆ. ಅದು ಗದ್ಲಿರ್ತದೆ, ಎಲ್ಲರೂ ಬಂದಿರ್ತದಲ್ಲ. ಅವಾಗ ಗುರು ಏನು ಉಪದೇಶ ಮಾಡ್ಬೇಕು ಇವನಿಗೆ? ಏನು ಉಪದೇಶ? ಎಷ್ಟು ದಿವಸ ಸಂಸಾರ ಮಾಡಿದ? 365 ದಿವಸ ಸಂಸಾರ ಮಾಡಿದ. ಒಂದಿನ ಗುರುಗಳ ಬಳಿ ಬಂದ, ಅದು 1 ತಾಸು ಮಕ ತೋರಿಸಿ ಹೋಗ್ಬಿಡ್ತಾನೆ. ಮತ್ತೆ ತಿಂದ್ರಾಕಿಲ್ಲ, ಕೆಲಸ ಅದ ಅಂತ ಹೇಳ್ತಾನೆ ಗುರುಗಳಿಗೆ. ಅರ್ಜೆಂಟ್ ಅದರಿಯಪ್ಪ ಅಂತ. ಚಲೋ ಶಾಣೆಯಲ್ಲಿ ಹೋಗ್ಬಾರಪ್ಪ, ಚಲೋ ಶಾಣೆ ಮನುಷ್ಯ ಇದ್ದೀರಿ, ಹೋಗ್ಬಾರ್ದು. ಗುರುಗಳಿಗೆ ಇಂಥವ್ಕೆಲ್ಲ ಯಾಕಾದ್ರೆ ಉಪದೇಶ ಮಾಡಿ? ಯಾಕ ನಾ ಇಂಥವ್ರು ನಾ ಇಂಥವ್ರ ಶಿಷ್ಯ ಅಂತ ಹೇಳ್ಕೊಂತ ಓಡಾಡ್ತಿದ್ರ. ಅದು ಇಂಥವ್ರ ಬಂದು ದೀಕ್ಷೆ ತಗೊಂಡು ಅಂತ ಹೇಳ್ಕೊಂತ ಅಡ್ಡಾಡಿ ಸುಮಾರು ಇರ್ತದ. ಸುಮಾರಿದ್ರೆ ಅದು ಏನು ಗುರುಗಳಿಗೆ ಏನು ಆಗಲ್ಲ. ಮಾಡಬಾರ್ದು ಮಾಡ್ತದೆ, ಮಾಡ್ತದೆ, ಏನೆಲ್ಲ ಮಾಡ್ತದೆ, ಮನಸ್ಸಿಗೆ ಬಂದಾಗ ಮಾಡ್ತದೆ. ಬಂದಾಗ ಏನು ಇಂಥ ಗುರುಗಳ ಶಿಷ್ಯ ಐತೆ, ಗುರುಗಳ ದೊಡ್ಡ ಕಿಮ್ಮತ್ ಕಡಿಮೆ. ಆ ಗುರುಗಳ ತೆಲೆ ಹೊಡ್ಕೊಬೇಕಿರ್ತಾರೆ. ಯಾಕಾರ ಕೊಟ್ಟು ಯಪ್ಪ, ಯಾಕೆ ಗುರುಗಳಿಗೆ ಗೊತ್ತಾಗಲ್ಲ. ಹಿಂದಕ್ಕೆ ದೀಕ್ಷೆ ಕೊಡ್ಬೇಕಾದ್ರೆ ಗುರುಗಳು ಪರೀಕ್ಷೆ ಮಾಡಿ ಯೋಗ್ಯ ಅದನೋ ಅಯೋಗ್ಯ ಅದನೋ ಅಂತ ತಿಳ್ಕೊಂಡು ಉಪದೇಶ ಮಾಡ್ತಿದ್ರು. ಅವಾಗ ಹೇಳಿದ ತಕ್ಷಣ ಕೊಡ್ತಿದ್ದಿಲ್ಲ. ಈಗ ನಾವು ಕರೆದು ಕೊಡೋದು ಯಾಕೆ ಏನಾದ್ರು ಹಂಗೆ ಯಾಕೆ ಹಾಕೋಲಕ್ಕ ಕಲಿ ಓಂ ನಮಃ ಶಿವಾಯ ಇಲ್ಲ. ನಮ್ಮಲ್ಲಿ ಆಟ ಗುರುಗಳದ ಆಟ ನಡೆಯಲ್ಲ. ಹಂಗೆ ಹೋಗ್ತಿಲ್ಲ ಲಾಸ್ಟ್ ಲಾಸ್ಟ್ ಗುರುಪೂರ್ಣಿಮೆಗೆ ಬರ್ತಾನಲ್ಲವ, ಇಲ್ಲಾಂದ್ರೆ ಅದನ್ನು ಬರಲ್ಲ. ಆ ಕಡೆ ಹೋಗ್ತದೆ ಪೂರ ಸಂಸಾರ ಅದೇ ಮಾಡ್ಕೊಂತ ಹೋಗ್ತದಲ್ಲ. ಈ ಥರ ಬರಲ್ಲ. ಅಷ್ಟು ಇಂಥ ಗುರು ಹೇಳ್ಕೊಂಡು ಲಾಸ್ಟ್ ಶಿವರ ಆಗಲಿ, ಓಂ ನಮಃ ಶಿವರ ಆಗಲಿ, ಯಾರ ಗುರು ದೀಕ್ಷೆ ತೊಗೊಂಡು ಗುರುಬಾದ ಶಿವಾಯನ ಮರದ ನನ್ನ ಆಟದ ಬುದ್ಧಿ ಬಂದದಲ್ಲ, ಅದರ ಬರ್ತದಲ್ಲ. ಒಂದು ಕನುಕರದಿಂದ ಕಳಕಳಿಯಿಂದ ಯಾಕೆ ಪಾಪ ಮಾಡೋದಕ್ಕೆ ಎಲ್ಲ ಪಾಪ ನಾನಾ ಗುರುಗಳು ತೊಗೊಂಡು ಅವ ಮಾಡಿ ಪಾಪ ಇವ್ರು ತೊಗೊಳ್ತಿದ್ರು ನೋಡಿ. ಯಾರು ಕರ್ಮ ತಾನು ತೊಳ್ಕೊಳ್ಳೋದೇ ಕಷ್ಟ. ತಮ್ಮ ತೊಳ್ಕೊಳ್ಳೋದೇ ಭಾಳ ಕಷ್ಟ. ಬೆಟ್ಟದಟ್ಟು ಗುಡ್ಡದಟ್ಟದ ಕರ್ಮ. ಮತ್ತು ಅವ್ರಿಗಿಟ್ಟು ದೀಕ್ಷೆ ಕೊಟ್ಟು ಮತ್ತು ಅವ್ರದಿಟ್ಟು ಪಾಪ ನಾ ಕಟ್ಕೊಂಡು ಓಡಾಡ್ಕೊಂತ ಕುಂದಿರ್ತದೆ. ಯಾರು ಓಡಾಡ್ಕೊಂತ ಕುಂದ್ರಾಗ ಗುರುಗಳಾಗದ ಟಾಸನ್ ತಿಳ್ಕೊಬೇಡ್ರಿ ನೀವು. ಚಂದ ಕಾಣ್ತದ, ಶಾಲ ಹಾಕ್ತಾರ, ಉಯ್ನಾರ ಹಾಕ್ತಾರ, ಕರೆಕ್ಟ್ ಕೆಳಗಿದ್ದಾರ ಅನಿಸ್ತದಿಲ್ರಿ. ನಮ್ಗೆ ಹಂಗೆ ಅನಿಸ್ತೈತೆ. ಸಣ್ಣದಿದ್ದಾಗ ಗುರುಗಳಿಗೆಲ್ಲ ಮಾಡ್ತಿರಲ್ಲ, ಗುರುಗಳಿಗೆ ಅಲಂಕಾರ ಮಾಡೋದು, ಇದು ಮಾಡೋದು, ಆರತಿ ಮಾಡೋದು, ಎಲ್ಲ ನಮಸ್ಕಾರ ಮಾಡೋದು. ಏನಪ್ಪ ಭಾರಿ ಹಂಗಾದ್ರೂ ಭಾರಿ ಚಲೋ ಅದು. ಹಂಗಾದ್ರೂ ಭಾಳ ಚಲೋ ಅದು ನಮಗೆ ಅನಿಸ್ತಿರ್ತಾರೆ. ಅವ್ರಿಗೆ ತ್ರಾಸ ಅವ್ರಿಗೆ ಗೊತ್ತಿರ್ತದೆ. ನಾ ಹೇಳೋದು ಅರ್ಥ ಏನಂದ್ರೆ, ಇದು ಶ್ರೋತ್ರ ಸಂಬಂಧಿ ಮಹಾವಾಕ್ಯದ ಉಪದೇಶನೇ ನಿಜವಾದಂಥ ಉಪದೇಶ. ಅದು ಸಾಧನ ಪರವಾದಂಥ ಉಪದೇಶ ಅಂತ ಹೇಳಿದ್ರು. ಅದಕ್ಕೆ ಇವರು ಮಹಾತ್ಮರು ಏನು ಹೇಳ್ತಾ ಇದ್ರು, ವಿದ್ಯಾರಣ್ಯ ಸ್ವಾಮಿಗಳು, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಹೇಳ್ಬೇಡ್ರಿ, ಇವಕ್ಕೆ ಶ್ರವಣ ಮನನ ನಿಧ್ಯಾಸನ ಮಾಡಕ್ಕೆ ಹಚ್ಚನ, ಅಭ್ಯಾಸ ಮಾಡಕ್ಕೆ ಹಚ್ಚನ, ಅಷ್ಟು ಸಲುವಾಗಿ ಬಗ್ಗಲ್ಲ ಅಂತ ತಿಳ್ಕೊಂಡು ಶ್ರವಣ ಮನನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ. ಜೋ ಕೇವಲ ವಾಕ್ಯತೆ ಅಪರೋಕ್ಷ ಜ್ಞಾನ ಹೋಯಿತು, ಶ್ರವಣ ಮನ ನಿಧ್ಯಾಸನ ವ್ಯರ್ಥ ಹೋಯಿಗೆ ವ್ಯರ್ಥ ಆಗುತ್ತಾವ. ಅದಕ್ಕೆ ಯದ್ಯಪಿಕ ಈ ಸಿದ್ಧಾಂತಿ ಯಾರು ಕೇವಲ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಏನು ಹೇಳಿರಲ್ಲ, ಅವ್ರು ಶಂಕ ಮಾಡ್ತಾರೆ. ಯದ್ಯಪಿ ಅಂದ್ರೆ ಸಿದ್ಧಾಂತಿಗೆ ಅವ್ರು ಶಂಕ ಮಾಡ್ತಾರೆ, ಇವ್ರನ್ನೇ ಶಂಕ ಮಾಡ್ತಾರೆ. ಏನ್ ಮಾಡ್ತಾರೆ? ಸಿದ್ಧಾಂತ ಮತ ಮೇ ಕೇವಲ ವಾಕ್ಯತೆ ಅಪರೋಕ್ಷ ಜ್ಞಾನ ಹೋವೇ ಹೇ. ಅವರು ಶ್ರವಣಾದಿಕಂತೆ ಅಸಂಭಾವನ ವಿಪರೀತ ಭಾವನ का नाश होवे है. ಯಾಕೆ ಶ್ರವಣಾದಿಕ್ಕೆ ವ್ಯರ್ಥ ನಹಿ ನಮ್ಮ ಹತ್ತದಾಗ ಯಾಕೆ ವ್ಯರ್ಥ ಆಗ್ತದ? ಸಿದ್ಧಾಂತಿರು ಅಂತಾರ ಅವರು. ನಾ ಹೇಳೋದು ಇಲ್ಲ ನೋಡಪ್ಪ, ಕೇವಲ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ. ಆದ್ರೆ ನಿಮ್ಮ ಮತದಾಗ ಶ್ರವಣ ನಿಧ್ಯಾಸನ ವ್ಯರ್ಥ ಆಗ್ತಾವಲ್ಲ ಅಂತ ಅವರು ಏಕಂದ್ರೆ ವಿದ್ಯಾರಣ್ಯ ಸ್ವಾಮಿಗಳು ಹೇಳಿದ್ರ, ಅವ್ರ ಸಿದ್ಧಾಂತಗಳು ಯಾಕೆ ವ್ಯರ್ಥ ಆಗ್ತಾವ? ನಾನು ತಿರಸ್ಕಾರ ಮಾಡಿನೆ, ಶ್ರವಣಕ್ಕೆ ತಿರಸ್ಕಾರ ಮಾಡಿದೆ, ಮನನ ತಿರಸ್ಕಾರ ಮಾಡಿದೆ, ನಿಧ್ಯಾಸನ ತಿರಸ್ಕಾರ ಮಾಡಿದೆ, ತತ್ವ ಪದಾರ್ಥ ಶೋಧನ ಮಾಡಬೇಡ ಅಂತ ಹೇಳಿದೆ. ನಮ್ಮ ಗುರು ಶಿಷ್ಯರಿಗೆ ಏನು ಹೇಳಿಲ್ಲ, ಶ್ರವಣ ಮಾಡು ಅಂತ ಹೇಳಿ ಹೇಳ್ಯಾರ ಇಲ್ಲೋ? ಜ್ಞಾನಕ್ಕೆ ಬಂದು ಅಂತರಂಗ ಸಾಧನ ಅಂತ ಹೇಳ್ಯಾರ ಇಲ್ಲ? ಅಂತರಂಗಕ್ಕೂ ದಾರಿ, ಬಹಿರಂಗಕ್ಕೂ ದೇಶ. ಬಹಿರಂಗ ಸಾಧನ ತ್ಯಾಗ ಮಾಡು, ಅಂತರಂಗ ಸಾಧನ ಗ್ರಹಣ ಮಾಡು ಅಂತ ಹೇಳಿ ಬಂದೆ ನಾನು.
ನಾ ಶ್ರವಣ ಮಾಡಬೇಡಂತ ಯಾರಿಗೂ ಹೇಳಿಲ್ಲ. ಶ್ರವಣ ಮಾಡು, ಮನನ ನಿಧ್ಯಾಸನ ಮಾಡು. ನಮ್ಮ ಮತದಾಗ ನೀನು ಶ್ರವಣಾದಿಗಳು ವ್ಯರ್ಥ ಆಗ್ತವೆ. ವ್ಯರ್ಥ ಆಗುವುದಿಲ್ಲ ನಾ ಹೇಳ್ಕೊಂಡು ಬಂದಿನಿ. ಶ್ರವಣಾದಿಗಳು ಜ್ಞಾನಕ್ಕೆ ಪ್ರತಿಬಂಧಕವಾದಂಥ ಅಸಂಭಾವನ ವಿಪರೀತ ಭಾವನ ದೋಷವನ್ನು ಕಳೆಯುವುದರ ಮುಖಾಂತರವಾಗಿ ಸಾಧನ ಆಗುತ್ತವೆ. ಮುಖ್ಯ ಸಾಧನ ಅಂತ ಹೇಳಿಲ್ಲ. ನಾನು ನನ್ನ ಮತದಾಗ ಹೆಂಗೆ ವ್ಯರ್ಥ ಆಗ್ತವೆ ಹೇಳಪ್ಪ? ವಿದ್ಯಾರಣ್ಯ ಸ್ವಾಮಿಗಳಿಗೆ ಸಿದ್ಧಾಂತಿಗಳು ಕೇಳ್ತಾರೆ. ನನ್ನ ಮತದಾಗ ಹೆಂಗೆ ವ್ಯರ್ಥ ಆಗ್ತವೆ? ಇದೊಂಥರ ಹೆಂಗೆ ಗೊತ್ತಂದ್ರೆ, ಕೋರ್ಟ್ನ್ಯಾಗ ವಕೀಲರು ವಾದ ಮಾಡ್ತಿರ್ತಾರಲ್ಲ, ವಾದ ಪ್ರತಿವಾದ. ಕೋರ್ಟ್ನ್ಯಾಗ ಇಬ್ಬರು ವಕೀಲರು ವಾದ ವಿವಾದ ಮಾಡ್ತಿರ್ತಾರಲ್ಲ, ಅವ್ರು ಜಗಳಾಡ್ತಾರೆ, ಬಡ್ದಾಡ್ತಾರೆ. ಸ್ವಲ್ಪ ವಾದಪ್ಪ ಇಬ್ಬರದ್ದು ಕರೆಕ್ಟೇ ಅದ. ಸ್ವಲ್ಪ ಅವ್ರದ್ದು ಅಭಿಪ್ರಾಯ ಒಬ್ಬೊಬ್ಬರ ದೃಷ್ಟಿಕೋನದಾಗ ಒಬ್ಬೊಬ್ರು ಹೇಳ್ಯಾರ. ಯಾಕೆ ಶ್ರವಣಾದಿಕ್ ವ್ಯರ್ಥ ನಹಿ, ವ್ಯರ್ಥ ಆಗೋದಿಲ್ಲ. ಅದಕ್ಕೆ ತಥಾಪಿಕ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರ. ವಿದ್ಯಾರಣ್ಯ ಸ್ವಾಮಿಗಳು ಮತ್ತೆ ವ್ಯರ್ಥ ಆಗ್ತದೆ ನಿಮ್ಮಲ್ಲಿ ಹೆಂಗ? तथापि जहाँ वस्तु का अप्रोक्ष ज्ञान होवे ताके विषय असंभावना विपरीत भावना कौन को भी होवे नहीं अंतर अल्री ಈಗ ನೋಡ್ರಿ, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಯ್ತು ಅಂತ. ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆದ್ರೆ ಸಂಶಯ ಕೊಟ್ಟಕ್ಕೆ ಹೋಗ್ತದೆ. ಈಗ ಇದು ನೋಡಿನಿಲ್ಲ, ನನ್ನ ಕಣ್ಣಿ ಕಾಣೋದಿಲ್ಲ, ಮೈಕ್ ಅಂತ ತಿಳ್ಕೊಂಡಪ್ಪ, ಮೈಕ್ ಅಂತ ತಿಳ್ಕೊಂಡು ಇದ್ರ ಸಂಶಯ ಹುಡ್ತದೆ ನನಗೆ. ಯಾಕೆ ಹುಟ್ಟಾಗಿಲ್ಲ? ಅಪರೋಕ್ಷ ಆಗಿದ್ದಂಗ ಪ್ರತ್ಯಕ್ಷ ಜ್ಞಾನ ಅದ. ಪ್ರತ್ಯಕ್ಷ ಜ್ಞಾನ ಇದ್ದಾಗ, ಪ್ರತ್ಯಕ್ಷ ಜ್ಞಾನ ಆದ್ಮ್ಯಾಗ ಇದು ಸಂಶಯ ಯಾಕೆ ಬರ್ತದೆ? ಇದು ಮೈಕ್ ಹೌದು ಏನಲ್ವ ಅಂತ ಸಂಶಯ ಯಾಕೆ ಬರ್ತದೆ? ಅದ್ರಾಗ ಸಂಶಯ ಯಾಕೆ ಬರ್ತದೆ? ಮತ್ತೆ ನೀವು ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳಿರಲ್ಲ. ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆದ್ರೆ ಮತ್ತೆ ಸಂಶಯ ಬರಕ್ ಹೋಗ್ತಾವ, ಮತ್ತೆ ವಿಪರೀತ ನಿಶ್ಚಯ ಮಾಡಕ್ ಹೋಗ್ತಾನೆ. ಅಪರೋಕ್ಷ ಜ್ಞಾನ ಆಗ್ತಿರ್ತಲ್ಲ, ಪೂರ್ವದ ಸಂಶಯ ಬರ್ಬೋದು ಕರೆ, ಆದ್ರ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಯ್ತಂತೆ. ನೀವು ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆದ ಮೇಲೆ ಸಂಶಯಗಳು ಯಾಕೆ ಬರಕ್ ಹೋಗ್ತಾವು? ಆದ್ದರಿಂದ ಸಂಶಯನೇ ಬರೋದಿಲ್ಲ. ಆದ್ದರಿಂದ ನಿಮ್ಮ ಮತದೊಳಗ ಶ್ರವಣ ಮನ ನಿಧ್ಯಾಸನದ ಅವಶ್ಯಕತೆ ಇಲ್ಲ. ನೀವು ಶ್ರವಣ ಮನ ನಿಧ್ಯಾಸನ ನಿಮ್ಮ ಮತದ ಅನುಸಾರ ನಿಮ್ಮ ಮತದ ಪ್ರಕಾರವಾಗಿ ವ್ಯರ್ಥವಾಗುತ್ತವೆ. ಆದ್ರ ಶ್ರುತಿ ಹೇಳ್ತದ, ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಂತವ್ಯ, ತವ್ಯ ಪ್ರತ್ಯಯ ಮಾಡೇಬೇಕು, ಕರ್ತವ್ಯ. ಏನು? ಶ್ರವಣ ಮಾಡೇಬೇಕು, ಮನನ ಮಾಡಬೇಕು, ನಿಧ್ಯಾಸನ ಮಾಡೇಬೇಕು. ಯಾರ್ದು? ಆತ್ಮಂದು. ಆತ್ಮವಾರೇ ಶ್ರೋತವ್ಯ ಮಂತವ್ಯ ನಿಧ್ಯಾಸನ. ಆತ್ಮನ ಶ್ರವಣ ಮಾಡೇಬೇಕು, ಮನನ ಮಾಡೇಬೇಕು, ಮತ್ತ ನಿಧ್ಯಾಸನ ಮಾಡೇಬೇಕು. ಶ್ರುತಿ ಹೇಳ್ತದ ಮಾಡಬೇಕು ಅಂತ. ನೀವು ಹೇಳ್ತೀರಿ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಅಂದ್ರೆ ಸಂಶಯಪ್ರೀತ ಭಾವನೆ ಬರಲ್ಲ. ನಿಮ್ಮ ಮತದಲ್ಲಿ ಶ್ರವಣ ಮನ ನಿಧ್ಯಾಸನಗಳು ವ್ಯರ್ಥವಾಗುತ್ತವೆ. ಯಾರು ಹೇಳಿದ್ರಿ ಮಾತು? ವಿದ್ಯಾರಣ್ಯ ಸ್ವಾಮಿಗಳು. ಏಕದೇಶಿ ವಿದ್ಯಾರಣ್ಯ ಸ್ವಾಮಿಗಳು ಹೇಳಿದ್ರು, ಸಿದ್ಧಾಂತಿಗಳಿಗೆ ಹೇಳಿದ್ರು ಅವರು. ನಿಮ್ಮ ಸಿದ್ಧಾಂತದಲ್ಲಿ ನಿಮ್ಮ ಮಾತಿನ ಪ್ರಕಾರ ಶ್ರವಣಾದಿಗಳು ವ್ಯರ್ಥವಾಗುತ್ತವೆ. ಯಾಕೆ? ಕೇವಲ ವಾಕ್ಯತೆ ಅಂತ ಅಪರೋಕ್ಷ ಜ್ಞಾನವಾದಿಕೆ ಸಿದ್ಧಾಂತಮೇ. ಕೇವಲ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ತಕ್ಕಂಥ ಸಿದ್ಧಾಂತ ಮತದಲ್ಲಿ ಮುಖ್ಯ ಸಿದ್ಧಾಂತ ಯಾವುದು? ಮತ್ತೆ ಸುಳ್ಳಂತ ತಿಳ್ಕೊಬೇಡಿ. ಮತ್ತೆ ಮುಖ್ಯ ಸಿದ್ಧಾಂತ ಅದೇ ಅದ. ಆ ಮೊದಲು ತತ್ವಮಸಿ ಆದಿಕ ವಾಕ್ಯಂತೆ ಬ್ರಹ್ಮಕ ಅಪರೋಕ್ಷ ಜ್ಞಾನ ಹುಯ್ಯೈತೆ ಪೀಚೆ ಅಸಂಭಾವನ ವಿಪರೀತ ಭಾವನ ಸಂಭವೇ ನಹಿ. ತತ್ವಮಸಿ ಮಹಾವಾಕ್ಯ ಮುಖ್ಯ ಸಿದ್ಧಾಂತದಲ್ಲಿ ಮುಖ್ಯ ಸಿದ್ಧಾಂತ ಕೇವಲ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ತಕ್ಕಂಥ ಮುಖ್ಯ ಸಿದ್ಧಾಂತದಲ್ಲಿ ತತ್ವಮಸಿ ಆದಿಕ ಮಹಾವಾಕ್ಯದಿಂದ ಯಾರಿಗೆ ಅಪರೋಕ್ಷ ಜ್ಞಾನವಾಗುತ್ತೆ? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಇದ್ದೀನಿ ಅಂತ ಅವರಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ. ಅವರಿಗೆ ಅವರ ಅಂತಃಕರಣದ ಅಸಂಭಾವನೆ ವಿಪರೀತ ಭಾವನಾ ಉತ್ಪತ್ತಿಗೆ ಸ್ಥಾನನೇ ಇಲ್ಲ. ಯಾಕೆ? ಶ್ರವಣಾದಿಕ್ ಸಾಧನ ವ್ಯರ್ಥ ಹೇಗೆ? ನಿಮ್ಮ ಮತದಲ್ಲಿ ಮುಖ್ಯ ಸಿದ್ಧಾಂತವಾದಿಗಳ ಮತದಲ್ಲಿ ಶ್ರವಣ ಮನ ನಿಧ್ಯಾಸನಗಳು ವ್ಯರ್ಥವಾಗುತ್ತವೆ. ಹೌದು. ಕೇವಲ ವಾಕ್ಯತೆ ಪರೋಕ್ಷ ಜ್ಞಾನ ಹೋಗಿ. ಅದಕ್ಕೆ ನಾ ಹೇಳ್ದಂಗೆ ಕೇಳಿ, ಅವನ್ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ, ನಾ ಹೇಳ್ದಂಗೆ ಕೇಳಿ. ಏನಪ್ಪ ನನ್ನ ಅಭಿಪ್ರಾಯ? ಏನಪ್ಪ? ಶ್ರವಣ ಮನ ಕೇವಲ ಮಹಾವಾಕ್ಯದಿಂದ ಪರೋಕ್ಷ ಜ್ಞಾನನೇ ವಾಗುತ್ತದೆ. ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಅಪರೋಕ್ಷ ಜ್ಞಾನವೇ. ಶ್ರವಣ ಮನ ನಿಧ್ಯಾಸನ ಮಾಡೋದ್ರಿಂದನೇ ಏನಾಗ್ತದ? ಅಪರೋಕ್ಷ ಜ್ಞಾನವಾಗುತ್ತದೆ. ಮಹಾವಾಕ್ಯ ಬಿಡ್ಬಾರ್ದ, ಮತ್ತೆ ಮಹಾವಾಕ್ಯ ಗಣನ ಮಾಡ್ಬೇಕಾದ್ರೆ ಶ್ರವಣ ಮನನ ನಿಧ್ಯಾಸನಕ್ಕೆ ಅಪರೋಕ್ಷ ಜ್ಞಾನವೇ ಅಂದ್ರೆ ಏನು? ಶ್ರವಣ ಮನ ನಿಧ್ಯಾಸನ ಸಹಿತ ಮಹಾವಾಕ್ಯದ ಉಪದೇಶದಿಂದನೇ ನಮಗ ಅಪರೋಕ್ಷ ಜ್ಞಾನವಾಗುತ್ತದೆ. ಯಾ ಮತಮೇ ಶ್ರವಣಾದಿಕ್ ವ್ಯರ್ಥನೆ. ಯಾ ಮತಮೇ ಏಕದೇಶೀಯ ಮತದಲ್ಲಿ ಶ್ರವಣ ಮನನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದನೇ
ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ತಕ್ಕಂಥ ಏಕದೇಶೀಯ ಮತಾನುಸಾರವಾಗಿ ಶ್ರವಣಾದಿಗಳು ವ್ಯರ್ಥ ಆಗುವುದನ್ನೇ ಇಲ್ಲ. ಯಹ ಬಹುತ ಗ್ರಂಥಕಾರೋ ಕಾ ಮತ ಹೈ, ಇದೇನದ ಬಹಳ ಗ್ರಂಥಕಾರ ಅಭಿಪ್ರಾಯ ಅದ. ವಿದ್ಯಾರಣ್ಯ ಸ್ವಾಮಿ ಹೇಳ್ತಾರೆ, ನಾನು ಒಬ್ಬತ್ತು ಇರಾಕತ್ತಿಲ್ಲ ಶರಣನಾಗಿ, ಈ ಅಭಿಪ್ರಾಯ ನಾನು ಒಬ್ಬತ್ತಂದಲ್ಲ, ಇಂಥ ಗ್ರಂಥಗಳು ಪ್ರಕರಣ ಗ್ರಂಥಗಳು ಅನೇಕ ಅದಾವು. ವೇದಾಂತದ ಪ್ರಕರಣ ಗ್ರಂಥಗಳು ಅನೇಕದ ಶಂಕರ ಭಗವತ್ಪಾದರು ಇದೇ ಮಾತನ್ನು ಹೇಳ್ಕೊಂಡ್ಬಂದಿದ್ದಾರೆ. ಅವರು ಶಂಕರ ಭಗವಂತರು ಮಹಾತ್ಮರು ಬರೆದಂಥ ಪ್ರಕರಣ ಗ್ರಂಥಗಳು ಅನೇಕದ. ಬಹಳ ಮಂದಿ ಮಹಾತ್ಮರು ಶ್ರವಣ ಮನನ ನಿಧಿಧ್ಯಾಸನ ಸಹಿತ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಹೇಳ್ಯಾರ. ನಾನು ಒಬ್ಬತ್ತನ ಮಾತನ್ನು ತಿಳ್ಕೊಂಡು ನೀವು ತಿರಸ್ಕಾರ ಮಾಡಬೇಡ್ರಿ. ಯಾರಿಗೆ ಹೇಳ್ತಾರ? ಮುಖ್ಯ ಸಿದ್ಧಾಂತವಾದಿಗೆ ಹೇಳ್ತಾರ. ಮುಖ್ಯ ಸಿದ್ಧಾಂತವಾದಿಗೆ ಹೇಳ್ತಾರ ವಿದ್ಯಾರಣ್ಯ ಸ್ವಾಮಿಗಳು, ಬರೀ ನಾವು ಒಬ್ಬತ್ತು ಹೇಳ್ತೀನಿ ಅಂತ ತಿಳ್ಕೊಂಡು ನನ್ನ ಮಾತು ತಿರಸ್ಕಾರ ಮಾಡಬೇಡ್ರಿ, ನನ್ನ ಅಭಿಪ್ರಾಯ ತಿರಸ್ಕಾರ ಮಾಡಬೇಡ್ರಿ. ನನ್ನಂತರ 1000 ಮಂದಿ ಮಹಾತ್ಮರ ಅಭಿಪ್ರಾಯ ಅದ ಇದು. ಅನಂತ ಗ್ರಂಥ ಪ್ರಕರಣ ಗ್ರಂಥಗಳು ಮಹಾತ್ಮರು ಬರ್ದಾರ. ಅವೆಲ್ಲ ಗ್ರಂಥದಲ್ಲಿ ಶ್ರವಣ ಮನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಪರಂತು ಅಂತ ಮುಖ್ಯ ಸಿದ್ಧಾಂತ. ಪರಂತು ತಥಾಪಿ ಅಂತಾರಲ್ಲ, ತಥಾಪಿ ಯದ್ಯಪಿ ಇಲ್ಲ, ನೀವು ಯದ್ಯಪಿ ಮಾಡ್ಕೋಬಹುದು. ಯದ್ಯಪಿ ಬಹುತ ಗ್ರಂಥಕಾರಕ್ಕೂ ಮತ ಹೇ, ಇದು ಬಹಳ ಗ್ರಂಥಕಾರ ಮತ ಅಭಿಪ್ರಾಯ ಅದಾದ್ರೆ ಅದು ತಥಾಪಿ ಅಲ್ಲ. ಭಾಳ ಮಂದಿ ಹೇಳ್ಯಾರ ಹೋಗ್ಬೇಕೇನು ಅಂತಾರೆ, ಭಾಳ ಮಂದಿ ಹೇಳ್ಯಾರ ಅಂತ ಹೋಗ್ಬೇಕು. ಈಗ ಜಗತ್ತು ಸತ್ಯ ಅದನೋ ಸುಳ್ಳು ಅದನೋ? ಯಾಕೋ 4 ಮಂದಿ ಜಗತ್ತು ಸತ್ಯನೋ ಸುಳ್ಳ? ಎಲ್ಲರ ಅಭಿಪ್ರಾಯ ಅವ್ರ ಕಾರ್ಯ ಹೊರಗಿದ್ದವ್ರ ಕಾರ್ಯ ಅನ್ನೋದಕ್ಕೆ ನಾವರ ಇದ್ದಿದ್ದಾರೆ. ಯಾಕೆ ಬಾಯಾಗಾರ ಬರ್ಲಿ, ಒಳಗೆ ಹೆಂಗಾಕಿರೋಲ್ಲ, ಬಾಯಾಗಾರ ಬರ್ಬೇಕು, ಒಳಗೆ ಇರೋಲ್ಲ ಹೋಗೋದಕ್ಕೆ ಬಂತು. ನಾಳೆ ಬಂದಿದ್ದು ಕೃಪಾದಿಂದ ಹೇಳ್ತಾರೆ. ನೀವು ಇದು ಜಗತ್ತಿಗೆ ಸುಳ್ಳು ಅನ್ನೋರು ಎಷ್ಟು ಮಂದಿಪ್ಪ? ಇಷ್ಟು ಮಂದಿ ಇದ್ರೆ ತಿಳ್ಕೊ, ಇಷ್ಟೇ ಮಂದಿ. ಜಗತ್ತಿಗೆ ಕರೆಯನವ್ರು ಎಷ್ಟು ಮಂದಿ ಅದಾರ? ಕೋಟಿ ಮಂದಿ ಕರೆ ಅಂತಾರ. ನೀವು ಇದ್ದಿರೋ 1000 ಮಂದಿ ಸುಳ್ಳು ಅಂದ್ರೆ ಸುಳ್ಳು ಆಗ್ತದೆ. 1000 ಮಂದಿ ಸುಳ್ಳು, ನೀವು 1000 ಮಂದಿ ಸುಳ್ಳು ಅಂದ್ರೆ ಸುಳ್ಳು ಆಗ್ತದೆ. ಕೋಟಿ ಮಂದಿ ಕರೆ ಅನ್ನಕತ್ತಾರ ಅಲ್ಲಿ. ಹಗ್ಗದೊಳಗ ಹಾವು ಕಂಡದ ಒಂದು 5 ಮಂದಿ ಸುಳ್ಳು ಅನ್ನಕತ್ತಿ, 100 ಮಂದಿ ಹಾವು ಕಾರ್ಯ ಅನ್ನಕತ್ತಾರ. ಹಗ್ಗದೊಳಗೆ ತೋರತಕ್ಕಂಥ ಹಾವು ಕಾರ್ಯನೇ ಕಾರ್ಯ ಅಂತ ತಕೊಂಡು ಅಂಜೀವಿ, ಕೈಕಾಲು ತರ ನಡಿಗ್ಯಾವು, ಭಯಭೀತ ಆಗ್ಯದ, ಕೈಕಾಲು ತರ ಕಂಪನ, ಶರೀರದ ಕಂಪನ ನಡೆದದ. ಅದೇ ಹಂಗೆ ಸುಳ್ಳು ಆಗ್ತದೆ. ಸುಳ್ಳಿದ್ರಪ್ಪ ಶರೀರ ನಡುತ್ತದ ಏನ್ರಿ? ಕಾರ್ಯ ಇದ್ದಾಗೆ ನಡುತ್ತದ. ಅಂದ್ರೆ ಹಗ್ಗದ ತೋರಿದ ಹಾವು ಕರೆ ಅಂತ 1000 ಮಂದಿ ಅಂತಾರ, ನೀವು 5 ಮಂದಿ ಸುಳ್ಳು ಅಂತೀರಿ. ಇದ್ರಾಗ ಯಾರ್ದು ಕರೆ? 5 ಮಂದಿ ಕರೆ, 1000 ಮಂದಿ. ಅವ್ರ ಸಂಖ್ಯೆ ಜಾಸ್ತಿ ಅದ. ಅದಕ್ಕೆ ಇದಕ್ಕೆ ಹೋಗಿ ಕುರಿ ಸಂತಿಗೆ ಹೋಗಿ ಕುರಿ ಮರಿ ತೊಗೊಂಡಿದ್ದ ನಾನು. ಕುರಿ ಸಂತಿಗೆ ಹೋಗಿ ಕುರಿ ಮರಿ ತೊಗೊಂಡು ಮತ್ತು ಬರಕತ್ತಿದ್ದ. 4 ಮಂದಿ ಕಾಳ್ರು ಇದು, 4 ಮಂದಿ ಕಾಳ್ರು ಇದ್ರು. ಮೊದಲೇ ಕುರಿ ಕಾಯ ಮನುಷ್ಯನ, ಅದೇ ಹೊಸ್ತಾಗಿನ ಅನುಭವ ಇದ್ದಿಲ್ಲ. ಅವನಿಗೆ ಒಂದು ಬುದ್ಧಿ ಬರಲಿ ಅಂತ ತಿಳ್ಕೊಂಡು ತಂದು ಕಳಿಸಿದವು. ಮಾರೋದು ತರೋದು ಗೊತ್ತಾಗಲಿ, ಲೆಕ್ಕಪತ್ರ ವ್ಯವಹಾರ ಗೊತ್ತಾಗಲಿ ಅಂತ ತಿಳ್ಕೊಂಡು ಕಳಿಸಿದಾಗ ಅವಾಗ ಹೊಸ್ತಾಗಿ ಹೋಗಿದ್ದ. ಕುರಿ ಮರಿ ತೊಗೊಂಡ ಒಂದು 2000-3000 ರೂಪಾಯಿ ಕುರಿ ಮರಿ ತೊಗೊಂಡು ಗುಜರ್ನಾಗ ಹೊತ್ಕೊಂಡು ಬರಕೈತಿದ್ದ. ಒಂದು 4 ಮಂದಿ ಕಾಳ್ರನ್ನು ಮಾಡ್ಕೊ ಕದಿಬೇಕು. ಏನು ಮಾಡ್ಬೇಕು ಕಸ್ಕೊಂಡು ಹೋಗಲ್ಲ. ಅವನು ಮೊದಲ ಕುರಿ ಹಾಲು ಕೊಡೋದು ಮನುಷ್ಯ, 4 ಮಂದಿಗೆ ಎತ್ತೋಗ್ಯ ಮನುಷ್ಯ ಇದ್ದಾವ. ದಂಡ ಇತ್ತು ಕರೆ. ಹಿಂಗಾದ ಕರೆ ಯುಕ್ತಿ ಎಲ್ಲಿ ಶಕ್ತಿ ನಡೆಯಲ್ಲ ಅಲ್ಲಿ ಯುಕ್ತಿ ನಡೀತದ. ಶಕ್ತಿಗಿಂತ ಯುಕ್ತಿ ಮೇಲಂತ ಅದಕ್ಕೆ ಹೇಳ್ಯಾರ. ಶಕ್ತಿಗಿಂತ ಇಲ್ಲಿ ನಮ್ಮದು ಶಕ್ತಿ ನಡೆಯಲ್ಲ ಅಂದ್ರೆ ಯಾರಿಗಾರ ಹೊಡೆದು ಬರೋದು ಕಸ್ಕೊಳ್ತಿದ್ವಿ ಕರೆ. ಇವು ಮೊದಲೇ ಕುರಿ ಹಾಲು ಉಣ್ಣು ಮನುಷ್ಯ ಅದನ್ನ ಕಟ್ಟೋದು 4 ಮಂದಿ ಹೋದ್ರೆ ಎತ್ತು ತೊಳೆ ಮನುಷ್ಯ ಅದನ್ನ. ಇಲ್ಲಿ ನಮ್ಮ ಶಕ್ತಿ ನಡೆಯಲ್ಲ ಅಂತ ತಿಳ್ಕೊಂಡು ಕಳ್ರಿ ಏನು ಮಾಡಿದ್ರು ಯುಕ್ತಿ ಉಪಾಯ ಮಾಡಿದ್ರು. ಅವ್ರು ಯುಕ್ತಿ ಉಪಾಯ ಮಾಡಿದ್ರು ಏನಿಲ್ಲ, ಒಬ್ಬೊಬ್ರು ಹೋಗಿ ನಾಯಿ ಮರಿ ಯಾಕೆ ಹೊತ್ಕೊಂಡಿದ್ವಿ ಅನ್ನ, ನಾಯಿ ಮರಿ ಯಾಕೆ ಹೊತ್ಕೊಂಡು ಅಂತ ತಿಳ್ಕೊಂಡು ಏನು ಮಾಡಿರಿ. ಒಬ್ಬ ಹೋದ್ರಿ ಏನ್ರಿ ಎಕಡೆ ಹೊಂಟ್ರಿ ಅದು ಎದುರು ಹೋದ್ರು. ಹಿಂಗ್ರಿ ನೀವು ಅಲ್ರಿ ನಾಯಿ ಮರಿ ಯಾಕೆ ಹೊತ್ಕೊಂಡು ಹೊಂಟ್ರಿ ಅಂದ ಪೈಲೇದ ಬಂದು
ಅವನ ನಾಯಿ ಮರಿ ಅಲ್ಲ, ಇದು ಕುರಿ ಮರಿ ಅಂದ. ಕುರಿ ಮರಿ ಅಲ್ಲ, ಕುರಿ ಮರಿ ಹಿಂಗಿರ್ತದನ್ರಿ ಅಂದವ ಕಳ್ಳ. ಕುರಿ ಮರಿ ಹಿಂಗಿರ್ತದ, ನಾಯಿ ಮರಿ ಅಲ್ಲ. ಇಲ್ಲ ನಾನು 2,000-3,000 ರೂಪಾಯಿ ಕೊಟ್ಟು ತಗೊಂಬಂದು ಕುರಿ ಮರಿ ಅದಿದೆ ಅಂದವ. ಮುಂದಕ್ಕೆ ಹೋದ, ಮುಂದೆ ಅವ್ರ ದಾರಿ ಗೊತ್ತಿದ್ದು. ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ, ಒಂದು 1/2 ಕಿಲೋಮೀಟರ್ ಮುಂದಕ್ಕೆ ಹೋದ. ಇನ್ನೊಬ್ಬ ಬಂದರೆ, ಇನ್ನೊಬ್ಬ 4 ಮಂದಿ ಇದ್ರಲ್ಲ ಬಂದು, ಅವಾಗ ಏನ್ರಿ ಯಜಮಾನ ಯಾಕ್ರಿ ನಾಯಿ ಮರಿ ಹಾಕೋತ ನೋಡ್ರಿ ಅಂತ ಅವ. ಇವ್ನು ಮೊದಲೇ ಒಂದ್ಸಲ ಅದೇ ಗುಂಗಿನ ಹೊಟ್ಟಿದ್ದೀವ ಮಲ್ಯದ ಒಂದಿದ್ದಲ್ಲ, ಕುರಿ ಮರಿ ತಗೊಂಡಿದ್ವಿ, ಕುರಿ ಮರಿ ತಗೊಂಡಿದ್ದು ನಾಯಿ ಮರಿ ಅಂತ ಇವ ಒಂದು ವಿಚಾರ ಅದ್ರದ್ದು ಬಗ್ಗೆ ನಡೆದತ್ರಿ. ನಡೆದ ನೋಡ್ಕೊಂಡು ಹೊಂಟನ ಕರೆ ತಲೆಗೆಲ್ಲ ಅದೇ ಕುರಿ ಮರಿ ನಾಯಿ ಮರಿ ಹಂಗಂದಲ್ಲ ಅಂತ ಅದು ನಡೆದು ಅವ ಬಂದ ಅದೇ ಟೈಮ್ನಾಗ. ಯಾಕ್ರಿ ಯಜಮಾನ ನಾಯಿ ಮರಿ ಹಾಕೋದು ನೋಡ್ತೀರಿ ಅಂದ. ಅವ್ರಿಗೆ ಯಾಕೋ ಒಂದಿಟ್ಟು ಸಂಶಯ ಚಲೋ ಆಯ್ತ್ರಿ, ಪಕ್ಕ ಸಂಶಯ ಚಲೋ ಆಯ್ತು. ಸಂಶಯ ಚಲೋ ಆಯ್ತು. ಇಲ್ರಿ 3,000 ರೂಪಾಯಿ ಕೊಟ್ಟು ಕುರಿ ಮರಿ ತಗೊಂಡು, ಇದು ಹಿಂಗಿರ್ತಾವ್ರಿ ಕುರಿ ಮರಿ ಅಂದವ. ಕುರಿ ಮರಿ ಹಿಂಗಿರ್ತಾವ, ನಾಯಿ ಮರಿ ಅದ ನೋಡ್ರಿ ನೀವು ಏನಾರ ಹೊತ್ಕೊಂಡು ನಾಯಿ ಮರಿ ಅದ. ಅವ ತಳೆ ನಿಷೇಧ ನೋಡಿದ ಕಿವಿ ಬಾಳ ಎಲ್ಲ ಕುರಿ ಮರಿನೇ ಅದ ನಾಯಿ ಮರಿ ಅಂದವ. ಮತ್ತೆ ಹೊತ್ಕೊಂಡ್ರಿ, ಮತ್ತೆ ಹೊತ್ಕೊಂಡ ಮುಂದಕ್ಕೆ ಹೋದ. ಅದನ್ನು ತಲೆಂದು ಹೋಗ್ಲಿಲ್ಲ ನೋಡಿ, ತಲೆಂದು ಹೋಗ್ಲಿ ವಿಚಾರ ಚಲೋ ಆಯ್ತು. ಹಬ್ಬ ಮಾತ್ರ ಹೆಂಗಾರ ಆಗಿತ್ತು, ಚಲೋ ಆಯ್ತು. ಮುಂದೆ ಹೋದ ತಕ್ಷಣ ಮತ್ತೆ ಅವ್ರು 4 ಮಂದಿ 3ನೇದ ಬಂದ. ಅವನು ಅದೇ ಅಂದ, ಮತ್ತೆ ಇವ್ರಿಗೆ ಪೂರ ಯಾಕೋ ಪೂರ ಏನ ನಿಶ್ಚಯ ಭ್ರಮ ಚಲೋ ಆಯ್ತ್ರಿ. ಸಂಶಯ ಭ್ರಮ ಐತಲ್ಲ ಮೊದ್ಲು. ನಾಯಿ ಮರಿ ಅಂತಾರ, ಕುರಿ ಮರಿ ಅದ, ನಾಯಿ ಮರಿ ಅದ, ಕುರಿ ಮರಿ ಅದ, ನಾಯಿ ಮರಿ ಅದ, ಚಲೋ ಆಯ್ತ್ರಿ. ಆಮ್ಯಾಗ ಯಾಕೋ ನಿಶ್ಚಯ ಭ್ರಮ ಚಲೋ ಆಯ್ತು. 3ನೇದವ್ ಬಂದಾಗ ಮತ್ತೆ ಸಲ ತಳಗಿಡತ್ತ ಕುರಿ ಮರಿ ಅದ. ಅವ್ನು ಯಾಕೋ ಸ್ವಲ್ಪ 4ನೇದವ್ ಬಂದು ನೋಡ್ರಿ, ಯಾಕ್ರಿ ನಾಯಿ ಮರಿ ಹಾಕೋತು ನೋಡ್ರಿ ಅಂದ ತಕ್ಷಣ ನಾಯಿ ಮರಿ ಅದನ್ನ ತುಂಬ್ಕೊಂಡು ಬಿಟ್ಟು ಹೋಗ್ಬೇಕ್ರಿ. ಬಿಟ್ಟು ಹೋದಿಲ್ವ, ಏನಿತ್ರಿ ಅದು ಕುರಿ ಮರಿ ಇತ್ತಿಲ್ಲ, ಅದು ಕುರಿ ಮರಿ ಇತ್ತು. 4 ಮಂದಿ ಅದಕ್ಕೆ ನಾಯಿ ಮರಿ ಅಂದಕ್ಕೆ ಅವ ನಾಯಿ ಮರಿ ಅಂತ ತಿಳ್ಕೊಂಡ. ನಾ ಹೇಳೋದು ಅರ್ಥ ಅನ್ನೋದು, ಈ ನಾಯಿ ಮರಿ ಅನ್ನೋದು ಅಲ್ಲಿ ನಿಮ್ಗೆ ಕೇಳ್ತೇನೆ ಅಲ್ರಿ. ಅವ ಒಬ್ಬವ ಅದು ಕುರಿ ಮರಿ ಅಂತ ತಿಳ್ಕೊಂಡ. 4 ಮಂದಿ ಅದ್ ನಾಯಿ ಮರಿ ಅಂದ್ರು. ಈ ನಾಯಿ ಮರಿ ಕುರಿ ಮರಿ ಅದು ಖರೀದಿ ಮಾಡಿದ್, ಏನ್ ಖರೀದಿ ಮಾಡಿದ್ದವ ಕುರಿ ಮರಿ ಖರೀದಿ ಮಾಡಿದೆ. 4 ಮಂದಿ ನಾಯಿ ಮರಿ ಅಂದ್ರು, ಇವನ್ ಒಬ್ಬ ಕುರಿ ಮರಿ ಅಂದಿದ್ದ. ಈಗ ಕುರಿ ಮರಿ ಕರ್ಯನೋ ನಾಯಿ ಮರಿ ಕರ್ಯನೋ? ಅದಕ್ಕೆ ಅವ್ರಂತ ಬಾಳ ಮಂದಿ ಹೇಳ್ಯಾರಂದ್ರೆ ಏನಾದ್ರು ಕರೆ ಆಗ್ತದೆ. ಬಹಳ ಮಂದಿ ಬೌದ್ಧ ಗ್ರಂಥಕ ಅಭಿಪ್ರಾಯ, ಬಹಳ ಗ್ರಂಥಕಾರ ಅಭಿಪ್ರಾಯ ಅಂದ್ರೆ ಇದು ಶ್ರವಣ ಮನ್ನ ನಿತ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪ್ರೋಕ್ಷ ಜ್ಞಾನ ಆಗ್ತಂತ ಹೇಳೋದು ನನ್ನ ಒಬ್ಬತ್ತನ ಅಭಿಪ್ರಾಯ ಅಲ್ಲ. ಬಹಳ ಮಂದಿ ಮಹಾತ್ಮರ ಅಭಿಪ್ರಾಯ ಅದರಿ ಅಂತ ಅವರಂತ ಸಿದ್ಧಾಂತಿಗಳು. ನೀವು ಬಹಳ ಮಂದಿ ಹೇಳಲ್ಲ, ಕೋಟಿ ಮಂದಿ ಹೇಳೋದಕ್ಕ ಸಾಧ್ಯ ಇಲ್ಲ ಅಂತ. ಬಹಳ ಮಂದಿ ಹೇಳಿದ ಕೂಟಲ್ಲಿ ಒಪ್ಪಂಗಿಲ್ಲ ನಾವ. ಅದು ಪ್ರಪಂಚದಾಗ ಅದು ಕೋರ್ಟ್ನಾಗಪ್ಪ ಹೌದು ಹೋಗಿ ಅಲ್ಲಿ ಮಾಡ್ತಾರ, ಅಲ್ಲೋಗಿ ಹೌದು ಮಾಡ್ತಾರ. ಇವ್ನ ಬಳಿ ರೊಕ್ಕ ಇರಂಗಿಲ್ಲ, ಇವ್ರಿಗೆ ಸಾಕ್ಷಿ ತರಕ್ ಆಗಲ್ಲ. ಅವ್ರ ಬಳಿ ರೊಕ್ಕ ಇರ್ತದ, ಅವ್ರು ರೊಕ್ಕ ಕೊಟ್ಟು ಸಾಕ್ಷಿ ತಗೊಂಡ್ಬರ್ತಾರ. ಅವ್ 10 ಸಾಕ್ಷಿ ನುಡಿಸ್ತಾನೆ, ಇವ್ನಿಗೆ 2 ಸಾಕ್ಷಿ ನುಡ್ಸಕ್ ಇವ್ನ ಕೈಲಿ ಆಗಲ್ಲ. ಇವ್ನ ಸಾಕ್ಷಿ ಕೊರತೆ ಬೀಳ್ತದ, ಅವ್ನ ಸಾಕ್ಷಿ ಹೆಚ್ಚಾಗ್ತದ, ಸುಳ್ಳಿದ್ರು ಕರೆ ಆಗ್ತದ. ಕೋರ್ಟ್ನಾಗ ಕರೆ ಹೇಳ್ರಿ, 100ಕ್ಕೆ 90% ಸುಳ್ಳೆ ಕರೆ ಆಗ್ತದೆ ಕೋರ್ಟ್ನಾಗ. ಇರ್ಲಿ ಮನುಷ್ಯರು ಕೊಡೋಣ ಮತ್ತೆ ಯಾಕಂದ್ರೆ ಸಂವಿಧಾನಕ್ಕ ಮತ್ತೆ ಅಪಮಾನ ಮಾಡಿದಂಗ ಆಗ್ತದ. ಆ ಸಂವಿಧಾನಕ್ಕೆ ಅಪಮಾನ ನಾವು ಆ ಥರ ತಪ್ಪವ್ರ ದಾರಿ ತಪ್ಪಿದವ್ರು ನಾವು. ಸಂವಿಧಾನ ಇರೋದು ಕರೆಕ್ಟೇ ಅದ, ಅದು ಸಂವಿಧಾನ ಕರೆಕ್ಟೇ ಅದ. ತಪ್ಪು ಮಾಡೋ ಸಂವಿಧಾನ ತಪ್ಪು ದಾರಿ ತರೋರು ಯಾರು? ಯಾರು ಸಂವಿಧಾನ ಅಭ್ಯಾಸ ಮಾಡ್ತಾರೋ ನಾವಲ್ಲ. ನಮ್ಮ ಸಂವಿಧಾನದ ಯಾವ ಕಾಲಮೂ ಗೊತ್ತಿಲ್ಲ, ಯಾವ ಕಾಲಮ್ನಾಗ ಯಾವ ಶಿಕ್ಷೆ ಅಂತನೂ ಗೊತ್ತಿಲ್ಲ. ಹೌದಿಲ್ಲ? ಯಾರು ಅದನ್ನ ತಪ್ಪು ದಾರಿ ತರೋರು? ಯಾರು ಸಂವಿಧಾನವನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿರುತ್ತಾರೆಯೋ ಅವರೇ ಸಂವಿಧಾನವನ್ನು ತಪ್ಪು ದಾರಿ ಒಯ್ಯೋದು. ನಮಗೆ ಬರ್ತದೆ, ತಪ್ಪು ದಾರಿ ಒಯ್ಯಕ್ಕೆ ಬರ್ತದೆ ನಮಗ ಇಲ್ಲ. ಹೌದು, ಈಗ ಅಲ್ಲಿ ಮಾಡೋರು ಯಾರು? ಹೌದಿಲ್ಲ, ಎಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಅನಿವಾರ್ಯ ಅದು ಸಾಕ್ಷಿ ಬೇಕು ಅಂತ ಹೇಳ್ತಾರ. ಪಾಪ ಇವ್ ನಿಯತ್ ಇರ್ತಾನ, ಮನುಷ್ಯ ಬಡ್ತಾನ, ಮನುಷ್ಯ ಇರ್ತಾನ.
ಇವಂದೇ ಇರ್ತಾರೆ. ಆದರೆ ಸಾಕ್ಷಿ ಒಯ್ಯಕ್ಕೆ ಆಗಲ್ಲ. ಅವ್ರು ದೌರ್ಜನ್ಯ ಮಾಡ್ತಾರ, ರೊಕ್ಕ ಇರ್ತದ, ದುಡ್ಡು ಇರ್ತದ, ಅಧಿಕಾರ ಇರ್ತದ, ಪದವಿಗಳಿರ್ತಾವ. ಅವುಗಳಿಂದ ಅವ್ರು ಬೇಸ್ ಮಾಡಕ್ಕೆ ಇವನ ಕೈಲಿ ಸಾಧ್ಯ ಆಗಂಗಿಲ್ಲ. ಇವನು ಎರಡು ಸಾಕ್ಷಿ ಅದೇ ಮನೆ ಬಾಜದ್ದು ಅದು ಸಂಬಂಧಿಕ ಸಾಕ್ಷಿ ನಡೆಯಂಗಿಲ್ಲ. ದೂರ ಬೇಕು, ಸಂಬಂಧ ರಹಿತ ಇರಬೇಕು ಸಾಕ್ಷಿಗೆ. ಅವಷ್ಟು ಒಯ್ಯಕ್ಕೆ ಇವನ ಕೈಲಿ ಆಗಂಗಿಲ್ಲ. ಅದೊಂದು ಒಂದು ದಿನ ಮುಗಿತದ, ಒಂದು ವರ್ಷದಾಗ ಮುಗಿತದ. ಬಿಡಪ್ಪ, ಒಂದು ವರ್ಷ ಏನೇ ಹಾಕೋದಕ್ಕ ಲಡಾಸನಕ್ಕ ಹೋಗ್ತಾವ. ಹಂಗೆ ಈ ಕೋರ್ಟಲ್ಲಿ ಆ ಕೋರ್ಟ್, ಆ ಕೋರ್ಟಲ್ಲಿ ಆ ಕೋರ್ಟ್ ಎಲ್ಲ ಗೊತ್ತದ ಅವ್ರಿಗೆ. ಅವ್ರದ್ದು ಅಡ್ರೆಲ್ಲ ಗೊತ್ತದ. ಈ ಯಾರಿಗೆ ಜಡ್ಜ್ಗೂ ಗೊತ್ತದ ಇದು ಕರೆ ಸುಳ್ಳಂತ. ಆದ್ರೂ ಕೂಡ ಸಾಕ್ಷಿ ಅವ್ರು 10 ಮಂದಿ ಹೇಳ ನಮ್ಮ ಕಡೆಗೆ, ಸುಳ್ಳಿನ ಕಡೆಗೆ 10 ಮಂದಿ ಅದ್ರ, ಕರೆ ಕಡೆಗೆ ಇಬ್ಬರೇ ಅದ್ರ. ಯಾವ್ದು ಬಲ ಆಗ್ತದ? ಮತ್ತೆ ಅವ್ರಂಗೆ ಹೋಗೋಣ ಬರಲಿಲ್ಲ ಶಾಸ್ತ್ರ. ಹಂಗಾದ್ರಪ್ಪ ಜಗತ್ ಸತ್ಯನೇ ಆಗಿ ಬಿಡ್ತದ. ಯಾಕಂದ್ರೆ ಕರೆ ಅನ್ನೋರೇ ಬಹಳ ಮಂದಿ ಅದಾರ ಜಗತ್ತಿಗೆ. ಸತ್ಯ ಅನ್ನೋರು ಬಹಳ ಮಂದಿ. ಹಂಗ ಓದ್ಬಿಟ್ವಿ ಅಂದ್ರೆ ಆ ರೀತಿಯಿಂದ ಕೋರ್ಟ್ನ ನಡೆದಂಗೆ ನಾವು ಮಾಡಿ ವಿಚಾರ ಮಾಡಿಬಿಟ್ಟಿವಿ ಅಂದ್ರೆ ಮತ್ತೆ ಅದೇ ಕರೆ ಕುಂದಿರ್ತದ. ಅದದ್ದು ಇದ್ದದ್ದೇ ಸುಳ್ಳಾಗ್ತದ ಬ್ರಹ್ಮ. ಅದಕ್ಕೆ ಇವ್ರಂತಾರ ತಥಾಪಿ ಯಹ ಮತ ಸಮೀಚೀನ ನಹಿ. ಬಹಳ ಮಂದಿ ಹೇಳ್ಬೋದು ಖರೆ ನಿನ್ನ ಮಾತು, ಆದ್ರ ಅದು ಯೋಗ್ಯನೇ ಇಲ್ಲ. ಕಾಯ್ದೆ ಯಾಕಂದರೆ ಹೇಳ್ತಾರೆ ಮುಂದೆ ಅಂಕ ಚಲವಾಗ್ತದೆ. ಟಿಪ್ಪಿ ಮುಂದೆ ಒಂದೆರಡು 43ನೇ ಟಿಪ್ಪಿ 43ನೇ ಟಿಪ್ಪಣಿ ಏನದ? केवल वाक्य अप्रोक्ष ज्ञान का वादी कहिए कहने वाला जो सिद्धांति के ताकि मत में ಸರ್ವಜ್ಞಾತ ಮಾಮೂಲಿ ಕೇವಲ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ನೀನು ವಾದಿ ಮಾಡಿದ್ರಲ್ಲ ಆ ಸಿದ್ಧಾಂತ ಮತದೊಳಗೆ ಅಷ್ಟೇ. ಅದೇನು ಸರ್ವಜ್ಞಾತ ಮಾಮೂಲಿ ಅಂತ ಹೇಳಿ ಅಪರೋಕ್ಷ ಜ್ಞಾನವಾದಿಕೆ ಅಂದ್ರಲ್ಲ, ಅಲ್ಲಿ ಅಪರೋಕ್ಷ ಜ್ಞಾನವಾದಿ ಅಂದ್ರೆ ಯಾರು? ಅಪರೋಕ್ಷ ಜ್ಞಾನವಾದಿ ಅಂದ್ರೆ ಕೇವಲ ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ತಕ್ಕಂಥ ಸಿದ್ಧಾಂತಿ. ಅವ್ರಿಗೆ ಹೆಸರು ಸಹಿತ ಕೊಟ್ಟರು ಸರ್ವಜ್ಞಾತ ಮಹಾಮುನಿಗಳು ಅಂತ. ವಾದ ಮಾಡಿದರೆ ಯಾರು? ಸರ್ವಜ್ಞಾತ ಮಹಾಮುನಿಗಳು. ಅವ್ರದ್ದು ಸರ್ವಜ್ಞಾತ ಮಹಾಮುನಿ. ಇದು ಕೇವಲ ಅಪರೋಕ್ಷ ಜ್ಞಾನ, ಮಹಾವಾಕ್ಯದಿಂದನೇ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂತ ಹೇಳ್ತಕ್ಕಂಥವ್ರು ಯಾರು? ಸರ್ವಜ್ಞಾತ ಮಹಾಮುನಿಗಳು. ಶ್ರವಣ ಮಾನ್ಯ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗುತ್ತದೆ ಅಂತ ಹೇಳಿದವರು ವಿದ್ಯಾರಣ್ಯ. ಇಬ್ಬರು ಮಾತು ಅವ್ರ ಹೆಸರು ಹಿಡ್ಕೊಂಡು ಲಾಸ್ಟಿಗೆ. ಅವರು ಸರ್ವಜ್ಞಾತ ಮಹಾಮುನಿಗಳು ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಇದು ಶ್ರವಣ ಮಾನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಹೇಳ್ತಾರೆ. ಹಿಂಗೆ ಯಾಕೆ ಸುಮ್ಮನೆ ಕಚ್ಚಾಡಕತ್ತೀರಿ? ತಲೆ ಖರಾಬ್ ಆಯ್ತು, ನಾವು ಏನು ಹೇಳಕತ್ತೀರಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾರ್ದು ಕರೆ ಯಾರ್ದು ಸುಳ್ಳು ನಾವ್ಯಾವ್ರು ತಗೋ? ಇಬ್ಬರು ಹೇಳಿದ್ರು, ಇಬ್ಬರು ಮಹಾತ್ಮರೇ ಅದ. ಸರ್ವಜ್ಞಾತ ಮಹಾಮುನಿಗಳು ಅವರು ಸಿದ್ಧಾಂತಿಗಳೇ, ವಿದ್ಯಾರಣ್ಯ ಸ್ವಾಮಿಗಳು ಇವರು ಸಿದ್ಧಾಂತಿಗಳೇ. ಇಬ್ಬರೊಳಗೆ ಯಾರ ಮಾತು ನಾವು ಸ್ವೀಕಾರ ಮಾಡ್ಬೇಕು ಅಂದ್ರೆ ಅವ್ರ ಅಂತಾರ ಇಲ್ಲ. ಮತ್ತೆ ಇವರು ಸ್ವೀಕಾರ ಮಾಡ್ರಿ, ಅವ್ರು ಸಿಟ್ಟು ಮಾಡ್ತಾರೆ, ಅವ್ರು ಸ್ವೀಕಾರ ಮಾಡ್ರಿ, ಇವರು ಸಿಟ್ಟು ಮಾಡ್ತಾರೆ. ಹೆಂಗ್ ಮಾಡ್ಬೇಕು? ಅವ್ರ ಅಭಿಪ್ರಾಯವನ್ನು ತಿಳ್ಕೊ. ಎರಡು ಕರೆಕ್ಟ್ ಅದ ಮಾತು. ಒಂದು ದೃಷ್ಟಿಕೋನಗಳದ, ಆಯಾ ದೃಷ್ಟಿಕೋನದಾಗ ಅವ್ರ ದೃಷ್ಟಿಕೋನದಾಗ ಅವದೇ ಕರೆಕ್ಟ್ ಅನಿಸ್ತದ, ಇವ್ರ ದೃಷ್ಟಿಕೋನದಾಗ ಇವ್ರದೇ ಕರೆಕ್ಟ್ ಅದ. ಯಾಕೆ ಹಿಂಗ ಹೇಳಿದ್ರು? ಅವರು ಜಗಳ ಆಡಕತ್ತಿಲ್ಲ, ಅವರು ಜಗಳ ಮಾಡಕ್ಕೂ ಹಚ್ಚಿಲ್ಲ, ನಿಮ್ ತಲೆ ತಿನ್ಬೇಕಂತ ಅವ್ರ ಅಭಿಪ್ರಾಯ ಇಲ್ಲ. ಒಂದೊಂದು ದೃಷ್ಟಿಕೋನ ಅದ, ಅದನ್ನ ತಿಳ್ಕೊಬೇಕು. ಏನಂತಾರ ಅವರು? ಇವು ವಿದ್ಯಾರಣ್ಯ ಸ್ವಾಮಿಗಳು ಕೇವಲ ಶ್ರವಣ ಮನ ನಿಧ್ಯಾಸನ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನ ಆಗ್ತಂತ ಯಾಕೆ ಹೇಳಿದ್ರಪ್ಪ? ಸಿದ್ಧಾಂತಿ ವಿರುದ್ಧವಾಗಿ ತಮ್ಮದೇ ಆದಂತ ಒಂದು ಪ್ರಕ್ರಿಯೆ ಯಾಕೆ ರಚನೆ ಮಾಡಿದ್ರು ಅಂದ್ರೆ ಯಾರ ದೃಷ್ಟಿಕೋನ? 44ನೇ ಅಂಕ ಟಿಪ್ಪಣಿ ನೋಡ್ತಾರೆ. 44ನೇ ಟಿಪ್ಪಣಿ मंद बोध बोध वाले को श्रवणादिक साधन विषय आलस्य मति होवे मत होवे। इस अभिप्राय से यहाँ उक्त प्रकार का संक्षेप शारीरिक से भिन्न बहुत प्रकरण ग्रंथ के कर्ता उनका मत है। ನೋಡಿ ಚಂದ ಹೇಳ್ತಾರೆ. ಯಾಕೆ ನಾ ಹೇಳಿನಂದ್ರ ಯಾರಿಗೆ ಮಂದ ಬೋಧ ವಾಲಿಗೂ ಗುರುಗಳು ಉಪದೇಶ ಮಾಡಿದ್ರು ತತ್ವಮಸಿ ಮಹಾವಾಕ್ಯ, ಆದ್ರೂ ಕೂಡ ಇವನಿಗೆ ಜ್ಞಾನ ಅದೃಢ ಆಗಲಿಲ್ಲ. ಜ್ಞಾನ ನಿಶ್ಚಯ ಜ್ಞಾನ ಆಗಲಿಲ್ಲ. ನಿಶ್ಚಯ ಜ್ಞಾನ ಆಗಲಾರ್ದಂಥ ಮನುಷ್ಯನಿಗೆ ಅವನು ಕುರಿತು ಅವ್ರು ಏನು ಮಾಡಿದ್ರು? ಶ್ರವಣಾಧಿಕ ಸಾಧನ ವಿಷಯ ಆಲಸ್ಯ ಮತ್ತುವೇ. ಯಾರಿಗೆ ಮಂದ ಜ್ಞಾನ, ಮಂದ ಬುದ್ಧಿ ಅದ. ಆನಂತರ ಇವ್ರಿಗೆ
ಅದಕ್ಕೆ ಆದ್ರೂ ಅವ್ರು ಏನಂತಾರ, ಯಾರಿಗೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ, ಮಂದಿ ಬುದ್ಧಿ ಅದ, ಅವರಿಗೆ ಶ್ರವಣಾದಿ ಸಾಧನಗಳಲ್ಲಿ ಆಲಸ್ಯತನ ಬರಬಾರ್ದು. ಒಂದ್ ವೇಳೆ ಶ್ರವಣಾದಿ ಸಾಧನದಲ್ಲಿ ಆಲಸ್ಯತನ ಬಂತಂದ್ರೆ ಇವ್ರಿಗೆ ದೃಢ ಜ್ಞಾನ ಆಗಂಗಿಲ್ಲ. ಯಾಕ? ಅದೃಢ ಜ್ಞಾನ ಆಗ್ಯದ, ಮಂದ ಬೋಧವಾಲ. ಅದೃಢ ಅಪರೋಕ್ಷ ಜ್ಞಾನ ಆಗ್ಯದ, ಇವನಿಗೆ ದೃಢ ಜ್ಞಾನ ಆಗಿಲ್ಲ. ಮತ್ತೆ ಅದೃಢ ಜ್ಞಾನ ಆದಂಥವನಿಗೆ ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಆಲಸ್ಯತನ ಬಂತು ಅಂದ್ರೆ ಇವನಿಗೆ ದೃಢ ಜ್ಞಾನ ಆಗ್ತದೇನು? ಆಗೋದಿಲ್ಲ. ಅದಕ್ಕೆ ಇವ್ರಿಗೆ ಆಲಸ್ಯತನ ಬರಬಾರ್ದು. ಎದರಲ್ಲಿ ಆಲಸ್ಯತನ ಬರಬಾರ್ದು? ಶ್ರವಣ ಮನನ ನಿಧಿಧ್ಯಾಸನ ಮಾಡುವಲ್ಲಿ ಇವರಿಗೆ ಆಲಸ್ಯತನ ಬರಬಾರ್ದು. ಯಾಕ? ಇವ್ರಿಗೆ ಕರ್ತವ್ಯ ಅದ. ಯಾಕ? ದೋಷ ಅದಾವಲ್ಲ, ದೋಷಯುಕ್ತ ಜ್ಞಾನ ಆಗ್ಯದ ಇವನಿಗೆ. ಆ ದೋಷ ಕಳ್ಕೊಳ್ಳಲೇಬೇಕು. ದೋಷ ಕಳ್ಕೊಬೇಕಂದ್ರೆ ಶ್ರವಣ ಮನ ನಿಧ್ಯಾಸನ ಮಾಡೇಬೇಕು. ಒಂದ್ ವೇಳೆ ಶ್ರವಣ ಮನ ನಿಧ್ಯಾಸನ ಹೇಳಿಲ್ಲ, ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಅಂತ ಹೇಳಿಬಿಟ್ಟಿವೆ ಅಂದ್ರ ಇವರಿಗೆ ದೃಢ ಜ್ಞಾನ ಎಂದೂ ಆಗಲ್ಲ ಇವರಿಗೆ. ಯಾಕೆ? ಆಲಸ್ಯತನ ಬರ್ತದೆ ಶ್ರವಣಾದಿಗಳಲ್ಲಿ. ಅದಕ್ಕೆ ಇವರಿಗೆ ಆಲಸ್ಯತನ ಬರಬಾರದು. ಮಂದ ಜ್ಞಾನ ಉಳ್ಳಂತ ಪುರುಷರಿಗೆ, ಅಧಿಕಾರಿಗಳಿಗೆ, ಜಿಜ್ಞಾಸುಗಳಿಗೆ ಶ್ರವಣಾದಿಗಳು ಮಾಡುವಲ್ಲಿ ಆಲಸ್ಯತನ ಬರಬಾರ್ದು ಅಂತ ತಿಳ್ಕೊಂಡು ನಾವು ಅದಕ್ಕೆ ಅಭಿಪ್ರಾಯಿಸಿ ಉಕ್ತ ಪ್ರಕಾರಕ್ಕೆ ಸಂಕ್ಷೇಪ ಸಾಕ್ಷ್ಯ ಭಿನ್ನ ಅಂದ್ರೆ ಸಂಕ್ಷೇಪ ಶಾರಿಕ ಮುಖ್ಯ ಸಿದ್ಧಾಂತ. ಅದು ಸರ್ವಜ್ಞಾತ ಮಹಾಮುನಿಗಳಿಂದ ರಚಿತವಾದಂಥ ಸಂಕ್ಷೇಪ ಶಾರಿಕ್ಕಿಂತಲೂ ಭಿನ್ನ, ಅದಕ್ಕಿಂತಲೂ ಭಿನ್ನ. ಬಹುತ ಪ್ರಕರಣ ಗ್ರಂಥ ಅಂದ್ರೆ ಅದಕ್ಕಿಂತಲೂ ಭಿನ್ನ ಗ್ರಂಥ ಅಂದ್ರೆ ಪಂಚದಶಿ, ವಿದ್ಯಾರಣ್ಯ ಸ್ವಾಮಿಗಳಿಂದ ಬರೆಯಲ್ಪಟ್ಟಂತ ಪಂಚದಶಿ ಆದಿಕ ಮಹಾತ್ಮರಿಂದ ರಚಿತವಾದಂಥ ಗ್ರಂಥಗಳು. ಕರ್ತವಂಕ ಮತ ಹೇ, ಅನೇಕ ಮತ, ಅನೇಕ ಗ್ರಂಥಗಳ ಪ್ರಕರಣ ಗ್ರಂಥಗಳ ಕರ್ತರ ಅಭಿಪ್ರಾಯ ಇರುತ್ತದೆ. ಅದಕ್ಕೆ ನೀವು ಸಂಕ್ಷೇಪ ಸಾಕ್ಷ್ಯ ಭಿನ್ನ ಅಂದ್ರಲ್ಲ, ಸಂಕ್ಷೇಪ ಶಾರಿಕ ಅಂದ್ರೆ ಸರ್ವಜ್ಞಾತ ಮಹಾಮುನಿಗಳಿಂದ ರಚಿತವಾದಂಥ ಒಂದು ಗ್ರಂಥ. ಅದು ಅವ್ರ ಮುಖ್ಯ ಸಿದ್ಧಾಂತವಾದಿಗಳು. ಅವ್ರು ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಇವ್ರು ಏನ್ ಹೇಳ್ತಾರೆ? ವಿದ್ಯಾರಣ್ಯ ಸ್ವಾಮಿಗಳು ಶ್ರವಣ ಮನನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದ ಅಪರೋಕ್ಷ. ಯಾಕೆ ಹೇಳಿದ್ರೆ ಈ ತರ? ಅದೃಢ, ಯಾರಿಗೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ಯದ ಅವರಿಗೆ ಶ್ರವಣಾದಿಗಳು ಕರ್ತವ್ಯ ಇರುತ್ತದ. ಶ್ರವಣಾದಿಗಳಲ್ಲಿ ಇವ್ರಿಗೆ ಆಲಸ್ಯತನ ಬರಬಾರ್ದು. ಶ್ರವಣ ಮನ ನಿಧ್ಯಾಸನ ಮಾಡಲು ಆಲಸ್ಯತನ ಬರಬಾರ್ದು ಅಂತ ತಿಳ್ಕೊಂಡು ನಾನು ಅವರಿಗೆ ಕರ್ತವ್ಯ ಹೇಳಿ ಶ್ರವಣ ಮನ ನಿಧ್ಯಾಸನ ಸಹಿತ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನ ಆಗ್ತದೆ ನೋಡು. ನೀವು ಶ್ರವಣ ಮಾಡ್ಲಿಂದ್ರೆ ಆಗ ನೋಡು, ಮನ ಮಾಡ್ಲಿಂದ್ರೆ ಆಗಂಗಿಲ್ಲ ನೋಡು ಅಂತ ಅವ್ರಿಗೆ ಅದ್ರೊಳಗೆ ಏನಂದ್ರೆ ಕರ್ತವ್ಯವನ್ನು ವಿಧಿಸಿರುತ್ತೇವೆ. ಮತ್ತೆ ಇವರು ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನ ಆಗ್ತಂತಾರೆ. ಇವ್ರು ಯಾಕೆ ಹೇಳಿದ್ರು? ಅವ್ರು ಸುಮ್ಮನೆ ಅವ್ರಂಗೆ ಹೋಗ್ಬಿಟ್ರು ನಡೀತಿತ್ತ ಇಲ್ಲ. ಆದ್ರೆ ಅವ್ರು ಅಂತಾರ 45ನೇ ಟಿಪ್ಪಣಿ ನೋಡಿ ಸಂಕ್ಷೇಪ ಶಾರಿಕ ಸರ್ವಜ್ಞಾತ ನಾ ಯಾಕೆ ಹಿಂಗೆ ಹೇಳಿನಿ ಅಂದ್ರ ಇಬ್ಬರು ಅಭಿಪ್ರಾಯ ಹೇಳಿದ್ರು ಪಂಡಿತ ಅಂಶ ಅವರು. ಇವ್ರು ಯಾಕೆ ಹಿಂಗೆ ಹೇಳ್ತಾರ? ದೃಢ ಬೋಧವಾನ್ ಕೂಬಿ ಶ್ರವಣಾದಿಕ್ ವಿಷಯ ಕರ್ತವ್ಯ ಬುದ್ಧಿಕ ಉದ್ಭವ ಮತ್ತು ಹೋವೆ. इस अभिप्राय से केवल वाक्यते अप्रोक्ष ज्ञान के कहने वाले सिद्धांति के अनुसार यहाँ समाधान कहे है. समाधान ಹೇಳಕತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಯಾರಿಗೆ ಆಲ್ರೆಡಿ ದೋಷ ಇಲ್ಲ, ಯಾವ ಪ್ರಮಾಣಗತ ಸಂಶಯ ಇಲ್ಲ, ಪ್ರಮೇಯಗತ ಸಂಶಯ ಇಲ್ಲ, ನಿಧ್ಯಾಸನ ಇಲ್ಲ, ಯಾವ ದೋಷನೂ ಇಲ್ಲ, ದೋಷ ಇಲ್ಲ. ಗುರುಗಳು ಉಪದೇಶ ಮಾಡಿದ್ರು, ಮಹಾವಾಕ್ಯ ಉಪದೇಶ ಮಾಡಿದ್ರು, ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆದ ತಕ್ಷಣನೇ ಇವನಿಗೆ ಮತ್ತೆ ನಾನು ಶ್ರವಣನೇ ಮಾಡಿಲ್ಲ, ನಾನು ಮನನೇ ಮಾಡಿಲ್ಲ, ನಿಧ್ಯಾಸನೆ ಮಾಡಿಲ್ಲ, ನನಗಾದ ಜ್ಞಾನ ದೃಢನು ಅದೃಢ. ಯಾಕೆ? ಶಾಸ್ತ್ರ ಶ್ರವಣ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸನ ಅಂದರ ನಾನು ನೋಡಿ ಶ್ರವಣ ಮಾಡಿಲ್ಲ, ಮನ್ನ ಮಾಡಿಲ್ಲ, ನಿಧ್ಯಾಸನ ಮಾಡಿಲ್ಲ, ಅಹಂ ಬ್ರಹ್ಮಾಸ್ಮಿ ಜ್ಞಾನ ವೃತ್ತಿ ಆಕಾರ ಹಾಕೈತದ. ಉತ್ತಮ ಅಧಿಕಾರಿ ಅದ, ಉತ್ತಮ ಅಧಿಕಾರಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಹಾಕೈತದ. ಅದ್ರ ಮತ್ತೆ ಏನೋ ಶ್ರವಣ ಮಾಡ್ಬೇಕು, ಮತ್ತೆ ಹಿಂದಕ್ಕೆ ಬರಬಾರ್ದು ಅಂತೀವ. ಮ್ಯಾಗ ಹೋಗ್ಯಾನ ಜ್ಞಾನ ಆಗ್ಬಿಟ್ಟು ನಿಶ್ಚಯ ಜ್ಞಾನ ಆಗಿದ್ರು, ಮತ್ತೆ ನಿಶ್ಚಯ ಜ್ಞಾನ ಆಗ್ಯದ. ನಿಶ್ಚಯ ಜ್ಞಾನ ಆದ್ಮೇಲೆ ಮತ್ತೆ ತಳಗ ನಾನು ಯಾಕೋ ಶ್ರವಣ ಮನ ನಿಧ್ಯಾಸನ ಮಾಡಿಲ್ಲ, ಯಾವ ಗ್ರಂಥ ಅಭ್ಯಾಸ ಮಾಡಿಲ್ಲ ಗುರುಗಳ ಬಲ್ಲಿ ಅಂತ ತಿಳ್ಕೊಂಡು ಮತ್ತೆ ಕರ್ತವ್ಯ ಬುದ್ಧಿ ಬರಬಾರ್ದು. ಯಾಕೆ? ಇವ್ರಿಗೆ ಅಧಿಕಾರ ಇಲ್ಲದ್ರಾಗ ಶ್ರವಣ ಮಾಡಕ್ ಅಧಿಕಾರಿ ಅಲ್ಲ. ಈಗ ಅವ್ರಿಗೆ ಯಾಕ ದೃಢ ಜ್ಞಾನ ಆಗ್ಬಿಟ್ಟದ. ಶ್ರವಣ ಮಾಡಕ್ ಅಧಿಕಾರಿ ಯಾರು? ಯಾರಿಗೆ ಪ್ರಮಾಣಗತ ಸಂಶಯ ಅವನೇ ಶ್ರವಣ ಮಾಡಕ್ ಅಧಿಕಾರಿ. ಮನನ ಮಾಡಕ್ ಅಧಿಕಾರಿ ಯಾರು? ಯಾರಿಗೆ ಪ್ರಮೇಯಗತ ಸಂಶಯ ಅವನೇ ಮನನ ಮಾಡಕ್ ಅಧಿಕಾರಿ. ನಿಧ್ಯಾಸನ ಮಾಡಕ್ ಯಾರು? ಯಾರಿಗೆ ವಿಪರೀತ ಭಾವನೆ ಅವನೇ ನಿಧ್ಯಾಸನ ಮಾಡಕ್ ಅಧಿಕಾರಿ ಅದನ್ನು. ಅವನಿಗೆ ಯಾವ ಸಂಶಯನೂ ಇಲ್ಲ. ಮತ್ತೆ ಅವನಿಗೆ ಹಾಕಿದ್ರ ಮತ್ತೆ ಇದ್ರಾಗ ಶ್ರವಣಾದಿಗಳಲ್ಲಿ ಕರ್ತವ್ಯ ಬುದ್ಧಿ ಬರಬಾರ್ದು ಅಂತ ತಿಳ್ಕೊಂಡು ಸರ್ವಜ್ಞಾತ ಮಹಾಮುನಿಗಳು ಮುಖ್ಯ ಸಿದ್ಧಾಂತದೊಳಗೆ ಇಲ್ಲಪ್ಪ ಮಹಾವಾಕ್ಯದಿಂದಲೇ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ ಅನ್ನುವ ಜ್ಞಾನಿಗಳ ದೃಷ್ಟಿಕೋನದೊಳಗೆ ಇವ್ರಿಗೆ ಮತ್ತೆ ಶ್ರವಣಾದಿಗಳಲ್ಲಿ ಕರ್ತವ್ಯ ಬುದ್ಧಿ ಬರಬಾರ್ದು. ಕೃತಕೃತ್ಯ ಮತ್ತೆ ಕರ್ತವ್ಯ ಬುದ್ಧಿ ಬರಬಾರ್ದು ಅನ್ನುವ ದೃಷ್ಟಿಕೋನದೊಳಗ ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಅವರು. ವಿದ್ಯಾರಣ್ಯ ಸ್ವಾಮಿಗಳು ಮಾತ್ರ ಅವರ ಅಭಿಪ್ರಾಯ ಏನದ?
ಯಾವನಿಗೆ ಅದೃಢ ಜ್ಞಾನ ಆಗ್ಯದ ಇವನಿಗೆ ಮತ್ತೆ ಆಲಸ್ಯತನ ಬರಬಾರದು ಸಾಧನದಲ್ಲಿ. ಮತ್ತೆ ಇದ್ರಾಗ ಯಾರ ಮಾತು ಕರೆ ಯಾರ ಮಾತು ಸುಳ್ಳು ನೀವು ಹೇಳ್ರಿ. ಯಾರ ಮಾತು ಕರೆನೇ ಯಾರ ಮಾತು ಸುಳ್ಳು ಅಂದ್ರೆ ಇಬ್ಬರು ಮಾತು ತಿಳಿದಿಲ್ಲ ಅಂತ ಅರ್ಥ. ಸರಿನೇ ಇಬ್ಬರದನ್ನು ಸರಿನೇ, ಸರ್ವಜ್ಞಾತಮಾನ ಅವ್ರು ಹೇಳಿದ್ದನು ಸರಿನೇ, ವಿದ್ಯಾರಣ್ಯ ಸ್ವಾಮಿಗಳು ಹೇಳಿದ ಮಾತನು ಸರಿನೇ. ಒಂದಿಷ್ಟು ಮಂದಿಗೆ ಅವ್ರ ಸರಿ, ಒಂದಿಷ್ಟು ಮಂದಿಗೆ ಇವರು ಸರಿ. ಹೌದಿಲ್ಲ? ಯಾರಿಗೆ ಮಹಾವಾಕ್ಯದಿಂದ ಅಪ್ರೋಕ್ಷ ಜ್ಞಾನ ಆಗ್ಯದ, ದೃಢ ಜ್ಞಾನ ಆಗ್ಯದ, ಅವರಿಗೆ ಅವ್ರ ಸರ್ವಜ್ಞಾತ ಮುಖ್ಯ ಸಿದ್ಧಾಂತನೇ ಸರಿ ಅವರಿಗೆ. ಅದೇ ಅವ್ರಿಗೆ ಅದೇ ಕರೆಕ್ಟ್. ಯಾರಿಗೆ ಗುರುಗಳ ಮುಖಾಂತರ ಸತ್ವಮಶ ಮಹಾವಾಕ್ಯ ಕೇಳಿದ್ದಾಗ್ಯೂ ಕೂಡ ದೃಢ ಜ್ಞಾನ ಆಗಂಗಿಲ್ಲಲ್ಲ, ಅವರಿಗೆ ಸ್ವಾಮಿಗಳ ಮಾತು ಸರಿ ಇರ್ತಾರೆ. ಇಬ್ರು ಸರಿ ಇರ್ತಿಲ್ಲ. ಅದಕ್ಕೆ ವಕೀಲರು ಅವರಿಬ್ರು ಅಲ್ಲಿ ವಾದ ಮಾಡಿ ಒಂದ್ ಕಡೆ ಜಯಿಸಿ ಒಂದ್ ಕಡೆ ಸೋಲಿಸಿ ಹೋಗಿ ಆರಾಮ್ ಕನ್ನಡದ ಕಾಲ ಮೇಲೆ ಕಾಲ ಹಾಕೊಂಡು ಮಜಾ ಮಾಡ್ತಿರ್ತಾರ. ಗೊತ್ತದ ಲೋಕದ ಅವ್ರು ಇವು ಹತ್ಕೊಂತ ಹೋಗ್ತಾವ, ಯಾವ ಸೋತಿರ್ತಾವ ಹತ್ಕೊಂತ ಹೋಗ್ತಾವ, ಯಾವ ಗೆದ್ದಿರ್ತಾವ ಕುಡ್ಕೊಂತ ಹೋಗ್ತಾವ. ಅವ್ರು ಮಾತ್ರ ಇಬ್ಬರು ತಟಸ್ ವಕೀಲ್ರು ಇಬ್ಬರು ಅವ್ರು ಒಂದೇ ಡಾಬಾಕ್ ಹೋಗ್ತಾರ. ಅವ್ರು ಹೋಗಿ ಆರಾಮ್ ಕೂತ್ ಮಜಾ ಮಾಡ್ತಾರೆ. ಚಂದ ಇದು ನೋಡ್ಕೋ, ಅದೇ ಚಂದ ಆಯ್ತು. ಸುಖನೂ ಇಲ್ಲ ಅವರಿಗೆ, ದುಃಖನೂ ಇಲ್ಲ, ಲೇಪ ಇಲ್ಲ ಅವರಿಗೆ. ಹಂಗ ಇವು ಒಂದಿಷ್ಟು ಮಂದಿ ಇವ್ರು ಸರಿ ಆಗ್ತದ, ಒಂದಿಷ್ಟು ಮಂದಿ ಇವ್ರು ಸರಿ ಅದು ಸಿದ್ಧಾಂತ ಪ್ರಕಾರವಾಗಿ ಮಾಡಿ ಒಂದು ರೀತಿಯಲ್ಲಿ ಇಬ್ಬರದು ಅಭಿಪ್ರಾಯ ಕರೆಕ್ಟೇ ಇರುತ್ತದೆ. ಯಾವ ಮಹಾತ್ಮರ ಮಾತನ್ನು ಕೂಡ ತಿರಸ್ಕಾರ ಇಲ್ಲ. ಆದ್ರೂ ಕೂಡ ಈ ಸಂಕ್ಷೇಪ ಶಾರೀರಿಕಕಾರ ಮುಖ್ಯ ಸಿದ್ಧಾಂತ ಮತ್ತು ಪ್ರಕಾರವಾಗಿ ಏನ್ ಮಾಡ್ತಾರ, ನಾನು ಒಪ್ಪಲಪ್ಪ, ಏನು ಉಕ್ತ ಏಕದಶಿ ಮತಕ್ಕೆ ಅಸಮೀಚೀನತ. ಯಾರು ಸರ್ವಜ್ಞಾತ ಮಹಾಮುನಿಗಳು ನಾನು ಮಾತ ಶ್ರವಣ ಮನ ನಿಧ್ಯಾಸನ ಮುಖ್ಯ ಸಾಧನ ಅಂತ ಒಪ್ಪುವುದಿಲ್ಲ, ನಾವು ಒಪ್ಪಲ್ಲ. ಏನು ದೋಷ ಕಳಿತಾವ ಅಂತ ಹೋಗ್ತೇವೆ. ಮುಂಚೆ ಹೇಳಿದ್ರು ದೋಷ ಕಳಿತೇವೆ. ಯಾವ ಪ್ರಮಾಣಗತ ಸಂಶಯ ಪ್ರಮೇಯಗತ ದೋಷ ಕಳಿತೇವು, ಸಾಧನ ಅಂತ ಹೋಗ್ತೀನಿ. ಆದ್ರ ಅಪರೋಕ್ಷ ಜ್ಞಾನಕ್ಕ ಮುಖ್ಯ ಸಾಧನ ಅಂತ ಒಪ್ಪಂಗಿಲ್ಲ. ಮುಖ್ಯ ಸಾಧನ ಯಾವುದು? ಶ್ರೋತ್ರ ಸಂಬಂಧಿ ಮಹಾವಾಕ್ಯನೇ ಮುಖ್ಯ ಸಾಧನ ಅಂತ ಅವರು ನಾಳಿನ ದಿವಸ ಬೆಳಗ್ಗೆ ವಿಚಾರ ಮಾಡ್ತಾರೆ. ಅಂದ್ರೆ ಇಬ್ಬರನ್ನು ಕೂಡ ಏನಾದ್ರು ಪಂಡಿತರನ್ನೇ. ಮತ್ತೆ ಅದನ್ನ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾರೆ. 12 ವರ್ಷ